ಪರಿಶುದ್ಧನು ಪರಿಶುದ್ಧನು ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ದಿನ ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ಕೂಡ ಸೇರಿ ದೇವ, ನಿನ್ನ ಮಹೋನ್ನತವಾದಂಥ ಜ್ಞಾನವನ್ನು ನಾವೆಲ್ಲರೂ ಕೂಡ ಅರಿತುಕೊಳ್ಳಲು ದೇವ, ಈ ಸ್ಥಳದಲ್ಲಿ ಒಂದು ಚಿಕ್ಕ ಹಿಂಡಾಗಿ ಸೇರಿದ್ದೇವೆ ದೇವ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು. ಇಲ್ಲಿವರೆಗೂ ಕೂಡ ದೇವ, ನಮ್ಮ ಸಹೋದರನಾಗಿರ್ತಕ್ಕಂಥ ಅಂಜೆ ಬ್ರದರ್ ಅವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಡೆಸಿ ದೇವ, ಈಗ ನನಗೊಂದು ಅವಕಾಶವನ್ನು ಕೂಡ ತಂದುಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು ದೇವ. ನಾನು ಹೇಳುವ ಪ್ರತಿ ಮಾತು ಕೂಡ ನನ್ನ ಮಾತುಗಳಾಗಿರದೆ ದೇವ, ನಿನ್ನ ಮಹೋನ್ನತವಾದಂಥ ಜ್ಞಾನವು ನಿನ್ನ ಮಕ್ಕಳಿಗೆ ತಿಳಿಪಡಿಸುವ ಒಂದು ಎಚ್ಚರಿಕೆಯ ಗಂಟೆಯಾಗಿ ಕೆಲಸ ಮಾಡುವಾಗೆ ನಿನ್ನ ಕೃಪೆಯನ್ನು ನೀಡುತ್ತದೆ ದೇವ. ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಕೇವಲ ನಿನ್ನ ದಾರಿಯಲ್ಲಿ ಆಲೋಚಿಸುವಂಥವರಾಗುವಂತೆ ನಿನ್ನ ಕೃಪೆಯನ್ನು ನೀಡುತ್ತೇವ. ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವೇದ ವಾಕ್ಯವು ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನವನ್ನು ನಾವು ಎಲ್ಲರೂ ಕೂಡ ಒಂದು ಸಾರಿ ಬೈಬಲನ್ನು ತೆಗೆದು ಆ ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನವನ್ನು ನೀವೆಲ್ಲರೂ ಕೂಡ ತೆಗೆದಿದ್ದೆ ಆದರೆ ನಾನೇ ಓದ್ತೀನಿ ಪ್ರಿಯರೇ. ತೆಗೆದಿದ್ರ? ಓಕೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತು? ಜನರು ಅದನ್ನು ಹೊರಗೆ ಹಾಕಿ ತೊಳೆಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ತಂದೆಯನ್ನು ಕೊಂಡಾಡುವರು. ಬಹಳ ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಓದಿದ್ದೀವಿ ಪ್ರೇರೆ. ಬಹುಶಃ ಈ ವಾಕ್ಯವನ್ನು ನಾವು ಅನೇಕ ಸಲ ಓದಿರ್ತೀವಿ. ಮತ್ತಾಯ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯವನ್ನು ನಾವು ಅನೇಕ ಸಲ ನೋಡಿರ್ತೀವಿ, ಅನೇಕ ಸಲ ನಾವು ಓದಿರ್ತೀವಿ ಕೂಡ. ಈ ಒಂದು ಭಾಗದಲ್ಲಿ ಈ 13ರಿಂದ 16ನೇ ವಚನದವರೆಗೆ ನಾವು ನೋಡಿದಾಗ ಕರ್ತನನ್ನು ಹಿಂಬಾಲಿಸುವಂಥವರು ಅಥವಾ ದೇವರನ್ನು ನಂಬಿ ನಾವು ವಿಶ್ವಾಸಿಗಳು ಅಂತೇಳಿ ಹೇಳ್ಕೊಳ್ತಕ್ಕಂಥ ನಾವೆಲ್ಲರೂ ಕೂಡ ಯಾವ ರೀತಿ ಈ ಲೋಕದಲ್ಲಿ ಬದುಕಬೇಕು ಅನ್ನುವಂಥದ್ದನ್ನು ಈ ವಾಕ್ಯ ನಮಗೆ ಸಾರಿ ಹೇಳುತ್ತೆ ಬೇರೆ. ಇಲ್ಲಿ ನಮಗೆ ಬರ್ತಕ್ಕಂಥ 2 ವಿಷಯಗಳೇನಂತಂದರೆ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ಇದು ಒಂದನೇದು. 2ನೇದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅನ್ನುವಂಥದ್ದು 2ನೇದು. ಇಲ್ಲಿ ಉಪ್ಪು ಮತ್ತು ಬೆಳಕು ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾಂಪೊನೆಂಟ್ಸ್ ಅಂತ ಹೇಳ್ತಾರೆ. ಉಪ್ಪು ಪ್ರತಿ ಮನುಷ್ಯನಿಗೂ ಕೂಡ ಬಹಳ ಇಂಪಾರ್ಟೆಂಟ್. ಉಪ್ಪು ಇಲ್ಲದೆ ನಾವು ಯಾವ ಆಹಾರವನ್ನು ಕೂಡ ಸಿದ್ಧಪಡಿಸಿದರೂ ಕೂಡ ಅದರ ರುಚಿ ನಮಗೆ ಬರಲ್ಲ ಪ್ರಿಯರೇ. ಉಪ್ಪು ಪ್ರಪಂಚದ ಎಲ್ಲ ರುಚಿಗಳಿಗಿಂತಲೂ ಕೂಡ ಮೇಲಾಗಿರ್ತಕ್ಕಂಥದ್ದು ಉಪ್ಪು ಅಂತಕ್ಕಂಥದ್ದನ್ನು ಒಂದು. ಬೆಳಕು ಅಂತಕ್ಕಂಥದ್ದು ಕೂಡ ಬಹು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಕಾಂಪೊನೆಂಟ್ ಬೇರೆ, ಒಂದು ಅಂಶ. ಬೆಳಕಿರಲಿಲ್ಲ ಅಂತಂದರೆ ನಮ್ಮ ಜೀವಿತಗಳು ಯಾವ ರೀತಿ ಇರುತ್ತೆ ಒಂದು ಸಾರಿ ಆಲೋಚನೆ ಮಾಡ್ರಿ. ಬೆಳಕಿರಲಿಲ್ಲ ಅಂತಂದ್ರೆ, ಬೆಳಕು ಯಾಕೆ ಕರೆಂಟ್ ಇರಲಿಲ್ಲ ಅಂದರೆ ನಮ್ಮ ಜೀವಿತವನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವತ್ತಿನ ಸ್ಥಿತಿಗತಿಗಳಲ್ಲಿ ನಮ್ಮ ಪೂರ್ವಜರ ಹಿಂದೆ ಕರೆಂಟ್ ಇರಲಿಲ್ಲ ಪ್ರಿಯರೇ, ಹೌದಲ್ರಿ? ನಮ್ಮ ಪೂರ್ವಜರ ಒಂದು ಕಾಲಕ್ಕೆ ನಾವು ಹೋಗಿದ್ದೇವೆ, ಒಂದು 100 ವರ್ಷಗಳ ಹಿಂದೆ ಹೋದಾಗ ಕರೆಂಟ್ ಇರಲಿಲ್ಲ ಪ್ರಿಯರೇ. ಆದರೂ ಅವರು ಜೀವನವನ್ನು ಮಾಡಿದರು. ಯಾವ ರೀತಿ ಜೀವನ ಮಾಡಿದ್ರು? ಬೆಳಕಿನ ರೂಪದಲ್ಲಿ, ಹೌದಲ್ರಿ? ಅಂದರೆ ಬೆಳಕು ಇದ್ದಾಗ ಮನುಷ್ಯನ ಜೀವಿತ ನಡೆಯುತ್ತೆ ಪ್ರಿಯರೇ. ಬೆಳಕು ಬಹಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಬೈಬಲ್ ಸಾರಿ ಹೇಳುತ್ತೆ. ಇವತ್ತು ಬೆಳಕು ಮತ್ತು ಉಪ್ಪಿನ ವಿಷಯವಾಗಿ ನಾವು ಆಲೋಚನೆ ಮಾಡಿದಾಗ ದೇವರು ಸತ್ಯವಂತರನ್ನ, ನೀತಿವಂತರನ್ನ, ವಿಶ್ವಾಸಿಗಳನ್ನ, ಭಕ್ತರನ್ನ ಈ 2 ಅಂಶಗಳಿಗೆ ಹೋಲಿಕೆ ಮಾಡಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಇವತ್ತು ನಾವು ಅಧ್ಯಯನ ಮಾಡಬೇಕಾಗಿದೆ ಪ್ರೇರೆ.
ಉಪ್ಪು ಮತ್ತು ಬೆಳಕು ಇವೆರಡೂ ಕೂಡ ಎಷ್ಟು ಮಹತ್ವವು ಅನ್ನುವಂಥದ್ದನ್ನು ತಿಳಿದುಕೊಂಡಂಥ ದೇವರು ನಮ್ಮನ್ನ ಅವುಗಳಿಗೆ ಹೋಲಿಕೆ ಮಾಡಿದ್ದಾನೆ ಪ್ರಿಯರೇ. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಲೋಕ ಅನ್ನುವಂಥದ್ದು ಒಂದು ಸಮೂಹ, ಹೌದಾ? ಒಂದು ಸಮೂಹ. ಆ ಸಮೂಹದಲ್ಲಿ ನೀವು ಹೆಂಗಿದ್ದೀರಂತಂದ್ರೆ ಉಪ್ಪಿದ್ದಂಗ. ಉಪ್ಪಿಗೆ ಯಾವ ಶ್ರೇಷ್ಠತೆ ಇದೆನೋ ಅಂಥ ಶ್ರೇಷ್ಠತೆ ನಿನ್ನಲ್ಲಿರಬೇಕು ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಬೆಳಕು ಯಾವ ರೀತಿ ಇಂಪಾರ್ಟೆಂಟೋ ಹಂಗ ಲೋಕಕ್ಕೆ ನೀನು ಕೂಡ ಇಂಪಾರ್ಟೆಂಟ್ ಆಗಬೇಕು ಅಂತಕ್ಕಂಥದ್ದು ದೇವರ ಚಿತ್ತ ಪ್ರಿಯರೇ. ಹೌದಾ? ನೋಡಿ, ಉಪ್ಪು ತಯಾರಾಗಬೇಕಂತಂದ್ರೆ ಅದು ಯಾವ ರೀತಿ ತಯಾರಾಗುತ್ತೆ ನಿಮಗೆಲ್ಲ ಗೊತ್ತಾ ಪ್ರಿಯರೇ? ಉಪ್ಪು ತಯಾರಾಗಬೇಕಂತಂದ್ರೆ ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ವಲಸುಗಳು ಸೇರಿ ಒಂದು ಸ್ಥಳದಲ್ಲಿ ಸೇರ್ತಾರೆ. ಕಾಲುವೆ ಮುಖಾಂತರವಾಗಿ, ಹಳ್ಳದ ಮುಖಾಂತರವಾಗಿ, ನದಿಯ ಮುಖಾಂತರವಾಗಿ, ಕೆರೆಯ ಮುಖಾಂತರವಾಗಿ ಕೊನೆಗೆ ಎಲ್ಲೇ ಹೋಗುತ್ತಂದ್ರೆ ಸಮುದ್ರಕ್ಕೆ ಹೋಗುತ್ತೆ ಪ್ರಿಯರೇ. ಹೌದಾ? ಉಪ್ಪು ಎಲ್ಲಿ ತಯಾರಾಗುತ್ತೆ? ಸಮುದ್ರದಲ್ಲಿ ತಯಾರಾಗುತ್ತೆ. ಆ ಸಮುದ್ರದಲ್ಲಿ ಇರ್ತಕ್ಕಂಥ ನೀರು, ಒಳ್ಳೆಯ ನೀರೆಲ್ಲ ಹವೆಯಾಗಿ ಹೋಗುತ್ತೆ ಪ್ರಿಯರೇ. ಒಳ್ಳೆಯ ನೀರೆಲ್ಲ ಏನಾಗುತ್ತದೆ? ಹವೆಯಾಗಿ ಹೋಗುತ್ತೆ. ಕೊನೆಗೆ ಉಳಿತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಮಲಿನವಾದಂಥ ನೀರು. ಆ ಮಲಿನವಾದಂಥ ನೀರಿನಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಉಪ್ಪು ಪ್ರಿಯರೇ. ಅರ್ಥ ಆಯ್ತಾ ನಿಮಗೆ? ನೀವು ಅನ್ಕೊಂಡಿರ್ತೀರಿ ಉಪ್ಪು ಹೆಂಗಾಗುತ್ತೆ, ಯಾವ ಪದಾರ್ಥದಿಂದ ಆಗುತ್ತಂದ್ರೆ ಪ್ರಪಂಚದ ಕೊಳಕಿನಿಂದ ಉಂಟಾಗ್ತಕ್ಕಂಥದ್ದೇ ಉಪ್ಪು ಪ್ರಿಯರೇ. ಆ ಪ್ರಪಂಚದ ಕೊಳಕಿನಿಂದ ಒಂದು ಅಮೂಲ್ಯವಾಗಿರ್ತಕ್ಕಂಥ, ಒಂದು ವಿಶೇಷವಾಗಿರ್ತಕ್ಕಂಥ, ಪ್ರಾಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ದೇವರು ನಿರ್ಮಾಣ ಮಾಡಿದ್ದಾನೆ ಪ್ರಿಯರೇ. ನೋಡಿ, ಉಪ್ಪಿನ ಜನ್ಮ ಎಂತ ಶ್ರೇಷ್ಠವಾಗಿದೆ ನೋಡಿ ಪ್ರಿಯರೇ. ನಾವು ಕೂಡ ಲೋಕಕ್ಕೆ ಉಪ್ಪಾಗಿಲ್ಲ ಅಂತಂದ್ರೆ ದೇವರ ವಿಷಯದಲ್ಲಿ ನಾವು ಯಾವುದೇ ರೀತಿಯಲ್ಲಿದ್ದರೂ ಕೂಡ ನಮ್ಮನ್ನು ಕರೀತಾನೆ, ನಮ್ಮನ್ನು ನಡೆಸ್ತಾನೆ, ನಮ್ಮನ್ನೇ ಈ ಲೋಕಕ್ಕೆ ಮಾದರಿಯಾಗಿ ಇಡ್ತಾನೆ ಅಂತಂದ್ರೆ ಯಾವ ರೀತಿ ಉಪ್ಪಿಗೆ ಒಂದು ಕೊಳಕಿನ ಒಂದು ಭಾಗದಿಂದ ಬಂದು ಶ್ರೇಷ್ಠವಾಗಿರ್ತಕ್ಕಂಥದ್ದಾಗುತ್ತೇನೋ ನಾವು ನೀವು ಕೂಡ, ನಾವು ಎಂಥವರೇ ಆಗಿದ್ದರೂ ಕೂಡ ದೇವರು ತನ್ನ ಮಾರ್ಗದಲ್ಲಿ ಕರೆದಾಗ, ದೇವರು ತನ್ನ ಬೆಳಕಿನ ಕಡೆಗೆ ಕರೆದಾಗ ನಾವು ಕೂಡ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಉಪ್ಪಾಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು ಪ್ರೇರೆ. ನನ್ನ ಹಿಂದಿನ ಒಂದು ರಹಸ್ಯ ಹಿಂಗಿದೆ, ನಾನು ಈ ಥರ ಐತೆ, ಆ ಥರ ಐತೆ, ಅದೆಲ್ಲ ಬೇಕಾಗಿಲ್ಲ. ನೀನು ದೇವರ ಕಡೆಗೆ ಮುಖ ಮಾಡಿದ್ದೆ ಆದರೆ ನಿನ್ನನ್ನು ಬಹು ವಿಶೇಷವಾಗಿಯೂ ನಿರ್ಮಿಸುವಂಥದ್ರಲ್ಲಿ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಳ್ತಾನೆ ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಎರಡು ಅಂಶಗಳನ್ನು ನಾವು ಹೋಲಿಕೆ ಮಾಡಿಕೊಂಡು ನಮ್ಮ ಜೀವಿತಗಳಿಗೆ ನಾವು ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಈ ಉಪ್ಪು ಯಾವ ರೀತಿ ಇದೆ, ಈ ಬೆಳಕು ಯಾವ ರೀತಿ ಇದೆ, ಉಪ್ಪಿನ ರೀತಿ ಬೆಳೆದಿರ್ತಕ್ಕಂಥ, ಬೆಳಕಿನ ರೀತಿ ನಡೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ಬೈಬಲ್ನಲ್ಲಿ ಇದಾವ ಇಲ್ವಾ ಅನ್ನುವಂಥದ್ದನ್ನ ನಾವು ಒಂದು ಸಾರಿ ನಾವು ಆಲೋಚನೆ ಮಾಡಿದಾಗ ಅದೆಷ್ಟೋ ಭಕ್ತರು ಪ್ರಿಯರೇ, ಅದೆಷ್ಟೋ ಭಕ್ತರು ನಮ್ಮ ಕಣ್ಣೆದುರಿಗೆ ಕಾಣ್ತಾರೆ. ಉಪ್ಪು ಯಾವ ಶ್ರೇಷ್ಠತೆಯನ್ನು ಹೊಂದಿದನೋ ಆ ಶ್ರೇಷ್ಠವಾದಂಥ ಹೋರಾಟವನ್ನ ನಮಗೆ ಮಾದರಿ ಜೀವಿತವಾಗಿ ತೋರಿಸಿಕೊಟ್ಟಿರ್ತಕ್ಕಂಥ ಅನೇಕರು ಬರ್ತಾರೆ ಪ್ರಿಯರೇ. ಯಾವ ರೀತಿ ಲೋಕಕ್ಕೆ ಬೆಳಕು ಮಹತ್ವನೋ ಆ ಬೆಳಕಿನ ಜೀವನವನ್ನು ನಡೆಸಿ ತೋರಿಸಿರ್ತಕ್ಕಂಥ ಅನೇಕ ಭಕ್ತರು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾರೆ ಪ್ರಿಯರೇ. ಆ ಭಕ್ತರಲ್ಲಿ ಪ್ರಮುಖವಾಗಿ ಪ್ರಿಯರೇ ನಾನು ಬಹಳ ಇಷ್ಟಪಟ್ಟು ಓದ್ತಕ್ಕಂಥ ಒಬ್ಬ ವ್ಯಕ್ತಿಗಳ ಚರಿತ್ರೆಯನ್ನು ನೋಡಿದಾಗ ಪ್ರಿಯರೇ, ನೋಹನ ಒಂದು ಜೀವಿತ ಚರಿತ್ರೆ ಕೂಡ ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ನೋಹನು ಯಾವ ರೀತಿ ದೇವರಿಗೆ ವಿಧೇಯನಾಗಿದ್ದನೋ ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಂಡಾಗ ಪ್ರಿಯರೇ, ಇಡೀ ಜಗತ್ತು ದೇವರ ಮಾತನ್ನ ನಿರಾಕರಿಸುತ್ತೆ, ದೇವರ ಮಾತಿಗೆ ಬೆಲೆ ಕೊಡದೆ ಹೋಗುತ್ತೆ. ಆದರೆ ನೋಹನನು ಒಂದೇ ಒಂದು ಮಾತಿಗೆ ದೇವರಿಗೆ ಕಿವಿಗೊಡ್ತಾನೆ ಪ್ರಿಯರೇ. ಹೌದಲ್ರಿ? ದಯವಿಟ್ಟು ನೋಹನ ಬಗ್ಗೆ ನೀವು ಗೊತ್ತು ಮಾಡ್ಕೋಬೇಕಾದ್ರೆ ಆದಿಕಾಂಡ 6ನೇ ಅಧ್ಯಾಯವನ್ನು ನಾವು ನೋಡೋಣ ಪ್ರಿಯರೇ. ಆದಿಕಾಂಡ 6ನೇ ಅಧ್ಯಾಯವನ್ನು ನಾವು ನೋಡಿದಾಗ ಯಾವ ರೀತಿ ಜಗತ್ತಿನ ಪ್ರಳಯ ಆದಂಥ ಸಂದರ್ಭದಲ್ಲಿ ದೇವರು ನೋಹನಿಗೆ ತಿಳಿಯಪಡಿಸ್ತಾನೋ ಅಂತಕ್ಕಂಥದ್ದನ್ನು ನಾವು ನೋಡೋಣ ಪ್ರಿಯರೇ. ಸೊ ಜಲಪ್ರಳಯದ ಬಗ್ಗೆ ನಾವು ನೋಡಿದಾಗ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡಿದಾಗ ಮನುಷ್ಯರ ಕೆಟ್ಟತನವು
ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ. ದೇವರಿಗೆ ಏನಾಗ್ಬಿಡುತ್ತೆ ಅಂತಂದರೆ, ಅದನ್ನು ನೋಡಿ ಈ ಲೋಕದಲ್ಲಿರ್ತಕ್ಕಂಥ ಜನರು ತಾವು ಯಾವ ರೀತಿಯ ಜೀವಿತವನ್ನು ನಡೆಸ್ತಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ದೇವರಿಗೆ ಹೇಸಿಗೆ ಬರುವಂಥ ರೀತಿಯಲ್ಲಾಗುತ್ತೆ ಪ್ರಿಯರೇ. ಅಸಹ್ಯ ಪಟ್ಟುಕೊಳ್ಳುವಂಥ ಸ್ಥಿತಿಗೆ ಬರುತ್ತೆ ಪ್ರಿಯರೇ. ಇದು ಯಾವಾಗ? ಪ್ರಾರಂಭದ ದಿಶೆಯಲ್ಲೇ. ನೋಹನ ಚರಿತ್ರೆಯನ್ನು ನಾವು ನೋಡಿದಾಗ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬರುತ್ತಂದರೆ, ಇನ್ನೂ ಜನಸಂಖ್ಯೆ ಅತಿ ಹೆಚ್ಚಿನ ರೀತಿಯಲ್ಲೇ ಬೆಳೆದಿಲ್ಲ. ಆಗಲೇ ದೇವರಿಗೆ ಏನಾಗುತ್ತೆ ಅಂತಂದರೆ, ಅವರ ಹೃದಯದಲ್ಲಿ ಅಂದರೆ ಯಾವಾಗಲೂ ಬರೀ ಕೆಟ್ಟದ್ದಾಗಿರೋದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟನು. ದೇವರಿಗೆ ಪಶ್ಚಾತ್ತಾಪ ಆಗುತ್ತೆ. ಈ ಭೂಮಿ ಮೇಲೆ ಜನರು ಯಾವ ರೀತಿ ತಮ್ಮ ದಿನಗಳನ್ನು ಕಳೀತಿದ್ದಾರಲ್ಲ, ನಾನು ಯಾವ ಉದ್ದೇಶದಿಂದ ಮನುಷ್ಯರನ್ನು ಈ ಭೂಮಿ ಮೇಲೆ ನಿರ್ಮಾಣ ಮಾಡಿದನೋ ಅದ್ಯಾವುದೂ ಕೂಡ ಸಾಕಾರಗೊಳ್ತಾ ಇಲ್ಲಲ್ಲ ಅಂತಕ್ಕಂಥ ಒಂದು ಪಶ್ಚಾತ್ತಾಪ ದೇವರಿಗೆ ಉಂಟಾಗುತ್ತೆ ಪ್ರಿಯರೇ. ಆ ಪಶ್ಚಾತ್ತಾಪ ಉಂಟಾದಾಗ ದೇವರು ಒಂದು ನಿರ್ಣಯವನ್ನು ಮಾಡ್ತಾನೆ. ಏನಂತಂದರೆ, ಇವರೆಲ್ಲರಿಗೂ ಕೂಡ ನಾನು ಬುದ್ಧಿ ಕಲಿಸ್ಬೇಕು, ಇವರೆಲ್ಲರಿಗೂ ಕೂಡ ನಾನು ಏನು ಕಲಿಸ್ಬೇಕು? ಒಂದು ಪಾಠವನ್ನು ಕಲಿಸ್ಬೇಕು ಅಂತಕ್ಕಂಥ ಒಂದು ನೋವು ದೇವರಿಗೆ ಉಂಟಾಗುತ್ತೆ ಪ್ರೇರೆ. ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು ಡಿಸೈಡ್ ಮಾಡಿದ ಪ್ರೇರೆ. ನಾನು ಅನ್ಕೊಂಡಿರ್ತಕ್ಕಂಥದ್ದೇ ಬೇರೆ, ಅವರು ನಡೆದುಕೊಳ್ತಕ್ಕಂಥ ವಿಧಾನವೇ ಬೇರೆ ಅಂತ ಹೇಳಿ ದೇವರಿಗೆ ಗೊತ್ತಾದಾಗ ಅವರೆಲ್ಲರನ್ನೂ ಕೂಡ ನಿರ್ನಾಮ ಮಾಡಬೇಕು ಅಂತಕ್ಕಂಥ ಆಲೋಚನೆ ದೇವರಿಗೆ ಬರುತ್ತೆ ಪ್ರಿಯರೇ. ಬಹು ಪಶ್ಚಾತ್ತಾಪಗೊಂಡು ದೇವರು ಆ ನಿರ್ಣಯವನ್ನ ಮಾಡ್ತಾನೆ ಪ್ರಿಯರೇ. ನಿರ್ಣಯವನ್ನು ಮಾಡಿ ಭೂಮಿ ಮೇಲೆ ಇರತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಜಲಪ್ರಳಯದ ಮುಖಾಂತರವಾಗಿ ಸಾಯಿಸಬೇಕಂತೇಳಿ ಆಲೋಚನೆ ಉಂಟಾದಾಗ ಆಜ್ಞೆಯನ್ನು ಕೊಡ್ತಾನೆ ಪ್ರಿಯರೇ. ಈ ಪಂಚಭೂತಗಳಿಗೆ ಆಜ್ಞೆಯನ್ನು ಕೊಟ್ಟಾಗ ಆ ಪಂಚಭೂತಗಳು ಅದನ್ನು ಸ್ವೀಕಾರ ಮಾಡಿ ಆ ಒಂದು ಪ್ರದೇಶದಲ್ಲಿ ಸುಮಾರು 40 ದಿನಗಳ ಕಾಲ ಸತತವಾಗಿ ಮಳೆ ಉಂಟಾಗುತ್ತೆ ಪ್ರಿಯರೇ, ಜಲಪ್ರಳಯ ಉಂಟಾಗುತ್ತೆ. ಆ ಉಂಟಾದಂಥ ಸಂದರ್ಭದಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ತಾನೆ, ಆತನೇ ನೋಹನನ್ನು ಪ್ರಿಯರೇ. ನೋಡಿ 7ನೇ ಅಧ್ಯಾಯ ಆಗ 1ನೇ ವಚನವನ್ನು ನೋಡೋಣ ಪ್ರಿಯರೇ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೇನು ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ದಿಸ್ ಇಸ್ ದ ಸರ್ಟಿಫಿಕೇಟ್. ದೇವರು ಕೊಡ್ತಾ ಇದ್ದಾನೆ ನೋಹನ ಬಗ್ಗೆ ಸರ್ಟಿಫಿಕೇಟ್. ಎಸ್, ಇವರೆಲ್ಲರನ್ನ ನೋಡಿದಾಗ ನನಗೆ ತುಂಬ ಪಶ್ಚಾತ್ತಾಪ ಆಗ್ತಾ ಇದೆ, ನನಗೆ ತುಂಬ ನೋವಾಗ್ತಾ ಇದೆ. ಇವರೆಲ್ಲರಲ್ಲಿ ನೀನು ಮಾತ್ರ ಶ್ರೇಷ್ಠನಾಗಿದೆಯಪ್ಪ. ಆದ್ದರಿಂದ ನಾನು ನಿನಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. ಏನು? ನೀನು ನಿನ್ನ ಮನೆಯವರು ಮಾತ್ರ ಈ ನಾವೆಯನ್ನು ಸೇರಿರಿ. ಒಂದು ಹಡಗನ್ನ ಕಟ್ಕೋ. ಆ ಹಡಗಿನಲ್ಲಿ ನೀನು, ನಿನ್ನ ಮನೆಯವರು, ನಿಮಗೆ ಬೇಕಾಗಿರ್ತಕ್ಕಂಥ ಪ್ರಾಣಿಗಳು, ಸಕಲ ಜಾತಿಗಳನ್ನು ಒಂದೊಂದು ಜೋಡಿಯಾಗಿ ನೀನು ತೆಗೆದುಕೊಂಡು ಈ ನಾವೆಯಲ್ಲಿ ಹೋಗು, ನಿನ್ನನ್ನು ರಕ್ಷಿಸ್ತೀನಿ, ನಿನ್ನ ಮುಖಾಂತರವಾಗಿ ಜಗತ್ತಿನ ಸಂತತಿಯನ್ನು ಹೆಚ್ಚಿಸ್ತೇನೆ ಅಂತಕ್ಕಂಥದ್ದನ್ನ ದೇವರು ಆದಿಕಾಂಡ 7ನೇ ಅಧ್ಯಾಯ ಮತ್ತು 6ನೇ ವಚನದಲ್ಲಿ, ಅಂದರೆ 6 ಮತ್ತು 7ನೇ ಅಧ್ಯಾಯದಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ನೋಹನ ಸರ್ಟಿಫಿಕೇಟ್ ಯಾವ ರೀತಿ ಇದೆ ಒಂದು ಸಾರಿ ನೀವು ಆಲೋಚನೆ ಮಾಡಿರ್ತೀರಿ. ನೋಹನ ಸರ್ಟಿಫಿಕೇಟ್ ದೇವರು ಕೊಡ್ತಾ ಇದ್ದಾನಂದ್ರೆ ನೋಹನ ಜೀವಿತ ಚರಿತ್ರೆ ಯಾವ ರೀತಿ ಇದೆ ಪ್ರೇರೆ, ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರೇರೆ. ಅಂತ ಜೀವಿತ ನಮ್ದಾಗಿದೆನಾ? ದೇವರ ದೃಷ್ಟಿಯಲ್ಲಿ ನೋಹನ ಪ್ರಾಮುಖ್ಯತೆ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನೋಹನ ಮುಖಾಂತರವಾಗಿ ಜಗತ್ತಿಗೆ ಸಾರಾಂಶವನ್ನು ಕೊಡಬೇಕಾಗಿದೆ. ಆತನು ನೀತಿವಂತನಂತೇಳಿ ದೇವರು ಪರಿಗಣಿಸಿದ್ದಾನೆ, ಆತನು ರುಚಿಕರನಾಗಿದ್ದಾನೆ ಅಂತೇಳಿ ದೇವರು ಪರಿಗಣಿಸಿದ್ದಾನೆ, ಆತನು ಬೆಳಕಿನಲ್ಲಿ ನಡೀತಾ ಇದ್ದಾನೆ ಅಂತಕ್ಕಂಥದ್ದನ್ನ ದೇವರು ಪರಿಗಣಿಸಿದ್ದಾನೆ. ಹಾಗಾಗಿ ದೇವರು ನೋಹನನ್ನು ಆಯ್ಕೆ ಮಾಡಿಕೊಳ್ತಾನೆ. ನೀನು ಹೋಗು, ಆ ನಾವೆಯನ್ನು ಸೇರು. ಹೌದಲ್ರಿ? ಇದಲ್ವ ಮತ್ತೆ ಉದಾಹರಣೆ. ನೋಹನ ಚರಿತ್ರೆ ಎಷ್ಟು ರುಚಿಯಾಗಿದೆ ಅಂತಕ್ಕಂಥದ್ದಕ್ಕೆ ದೇವರು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಇದೆ ಅಲ್ವೇ? ಒಂದು ಸಾರಿ ನೀವು ಆಲೋಚನೆ ಮಾಡಿ. ನೋಹನನ್ನು ಒಂದು ವೇಳೆ ನಮ್ಮ ನಿಮ್ಮಂಥ ರೀತಿಯಲ್ಲಿ ಇದ್ದಿದ್ರೆ ದೇವರು ಆಯ್ಕೆ ಮಾಡ್ಕೊಳ್ತಿದ್ದ ನಾನು ಎಲ್ಲ ಪ್ರಿಯರೇ.
ಆದ್ದರಿಂದ ನೋಹನ ಚರಿತ್ರೆಯನ್ನು ನೋಡಿದಾಗ ದೇವರು ಅಷ್ಟು ಜನಗಳಿಯಲ್ಲಿ ನೋಹನನ್ನ ಮತ್ತು ನೋಹನ ಕುಟುಂಬವನ್ನು ಆಯ್ಕೆ ಮಾಡ್ಕೊಳ್ತಾನಂತಂದ್ರೆ ನೋಹನ ಭಕ್ತಿ ಜೀವಿತ ಯಾವ ರೀತಿ ಇದೆ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಇಟ್ಸ್ ಅ ವಂಡರ್ಫುಲ್ ಮೆಸೇಜ್. ಒಂದು ಉದಾಹರಣೆ ಎಂಥ ಅದ್ಭುತವಾಗಿದೆಯಪ್ಪ ಅಂತಾರೆ ನಿಜವಾಗಲೂ ಕೂಡ ನೋಹನನ್ನು ಇವೆಲ್ಲವನ್ನು ಕೂಡ ಯಾವ ರೀತಿ ಮಾಡಿದ್ರೆ ಯೆಹೋವನು ಸೂಚಿಸಿದ ರೀತಿಯಲ್ಲಿ ಯೆಹೋವನು ತಿಳಿಯಪಡಿಸಿದ್ದನ್ನೆಲ್ಲವನ್ನೂ ಕೂಡ ಚಾಚು ತಪ್ಪದೆ ಕೈಗೊಳ್ತಾನೆ ಪ್ರೇರೆ. ನೀನು ಹೋಗು ಅಂದ್ರೆ ಹೋಗ್ತಾನೆ, ನೀನು ಕಟ್ಟು ಅಂದ್ರೆ ಕಟ್ತಾನೆ, ಇದು ತಗೋ ಅಂದ್ರೆ ತಗೊಳ್ತಾನೆ ಪ್ರೇರೆ. ಆ 7ನೇ ಅಧ್ಯಾಯವನ್ನು ನೋಡೋಣ ಪ್ರೇರೆ. ನಾವು ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ, ಪಕ್ಷಿಗಳಲ್ಲಿಯೂ 7 ಗಂಡು ಹೆಣ್ಣುಗಳನ್ನು ತೆಗೆದುಕೋ, ಹೀಗೆ ಆಯಾ ಜಾತಿಯನ್ನ ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. ದೇವರು ನೋಡ್ರಿ ಇಲ್ಲಿ ಜೀವ ವಿಕಾಸ ಸಿದ್ಧಾಂತವನ್ನು ಕೂಡ ಹೇಳ್ತಾ ಇದ್ದಾನೆ. ಅಂದ್ರೆ ಒಬ್ಬ ವ್ಯಕ್ತಿ ಬದುಕಬೇಕಾದ್ರೆ ಒಂದು ಜೀವಿ ಇಂಪಾರ್ಟೆಂಟ್. ವಿಜ್ಞಾನದಲ್ಲಿ ಹೇಳ್ತಾರೆ ಜೀವ ವಿಕಾಸ ಸಿದ್ಧಾಂತ ಅಂತೇಳಿ, ಚೈನ್ ಸಿಸ್ಟಮ್. ದೇವರು ಹೇಳ್ತಾನೆ ನೀನು ಬದುಕಬೇಕಂದ್ರೆ ಬರೀ ನೀನು ಬಂದ್ರೆ ಬದುಕಕ್ಕಾಗಲ್ಲಪ್ಪ, ಈ ಪ್ರಕೃತಿಯಲ್ಲಿ ಏನೇನು ಬೇಕು ಅವೆಲ್ಲ ನೀನು ತಗೋ, ಎಲ್ಲ ಜೋಡಿ ಸೈನ್ಸ್ ಕಾನ್ಸೆಪ್ಟಲ್ಲಿ ಎಲ್ಲವನ್ನ ತಗೊಳ್ತಾನೆ ಪ್ರೇರ. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿ ಇಡುತ್ತೇನೆ ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸದನ್ನೆಲ್ಲ ನೋಹನು ಮಾಡಿದನು. ಯೆಹೋವ ದೇವರು ಆಜ್ಞಾಪಿಸಿದ ಪ್ರತಿಯೊಂದು ಆಜ್ಞೆಯನ್ನ ಚಾಚು ತಪ್ಪದೆ ನೆರವೇರಿಸಿರ್ತಕ್ಕಂಥ ವ್ಯಕ್ತಿ ಬೈಬಲ್ನಲ್ಲಿ ಇರ್ತಕ್ಕಂಥವರಲ್ಲಿ ಬಹುಮುಖ್ಯವಾಗಿ ಕಾಣಿಸ್ತಕ್ಕಂಥವರಲ್ಲಿ ನೋಹನನ್ನು ಕೂಡ ಒಬ್ಬನು ಪ್ರಿಯರೇ. ನೋಹನ ಚರಿತ್ರೆ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿಯ ಜೀವಿತ ಪ್ರಿಯರೇ. ಇದಲ್ವಾ ಉಪ್ಪಿನಂಥ ಜೀವಿತ, ಹೌದಲ್ಲ ಪ್ರಿಯರೇ? ಇಂಥ ಜೀವಿತ ನಾವು ಕೂಡ ಹೊಂದಬೇಕಾಗಿದೆ ಪ್ರಿಯರೇ. ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನಾವು ಬದುಕಬೇಕಾಗಿರುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರಿಯರೇ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿಯ ಜೀವಿತವನ್ನು ನಾವು ನೋಡೋಣ ಪ್ರಿಯರೇ. ಅನೇಕ ಜನರು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಬ್ರಹಾಮನ ಜೀವಿತವನ್ನು ನೋಡಿದಾಗ ಪ್ರಿಯರೇ, ಅಬ್ರಹಾಮನ ಒಂದು ಭಕ್ತಿ ಜೀವಿತದ ಮುಂದೆ ನಿಜವಾಗಲೂ ಕೂಡ ಮೆಚ್ಚಬೇಕು ಪ್ರಿಯರೇ. ವಿಶ್ವಾಸಿಗಳ ತಂದೆ, ಅದಲ್ರಿ ವಿಶ್ವಾಸಿಗಳ ತಂದೆ ಅಂತಕ್ಕಂಥದ್ದನ್ನು ನಾವು ಯಾರಲ್ಲಿ ನೋಡ್ತೀವಿ ಅಂದರೆ ಅಬ್ರಹಾಮನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅನೇಕ ವರ್ಷಗಳ ನಂತರ ತನ್ನ ಹೆಂಡತಿ ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರಿದಾಗ ದೇವರು ಆ ಮಗನನ್ನ ಕೇಳ್ತಾನೆ ಪ್ರಿಯರೇ, ಹೌದಲ್ರಿ? ಇದನ್ನೆಲ್ಲ ನಾವು ನೋಡಿರ್ತೀವಿ. ಆದಿಕಾಂಡ 22ನೇ ಅಧ್ಯಾಯ ಪ್ರಿಯರೇ, 22ನೇ ಅಧ್ಯಾಯ 22ನೇ ಅಧ್ಯಾಯವನ್ನು ನಾವು ನೋಡೋಣ ಪ್ರಿಯರೇ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅಬ್ರಹಾಮನ ಒಂದು ಜೀವಿತದಲ್ಲಿ ಕೂಡ ಎಂಥ ನಂಬಿಕೆ ದೃಢವಾಗಿ ಹೊಂದಿದ್ನು ಅಂತಕ್ಕಂಥದ್ದನ್ನು ನಾವು ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಅಬ್ರಹಾಮನು ತನ್ನ ಮಗನನ್ನು ಅರ್ಪಿಸುತ್ತಿರುವಾಗ ದೇವರು ಅವನನ್ನು ತಡೆದು ಆಶೀರ್ವದಿಸಿದ್ದು. ಇಲ್ಲಿ ಅಬ್ರಹಾಮನ ತ್ಯಾಗ ಎಂಥದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ ಪ್ರಿಯರೇ. ಅಬ್ರಹಾಮನ ತ್ಯಾಗದ ಮುಂದೆ ನಿಜವಾಗಲೂ ಕೂಡ ನಾವು ಎಷ್ಟರ ಮಟ್ಟಿಗೆ ಇದ್ದೀವಿ ಅಂತಕ್ಕಂಥದ್ದನ್ನು ಹೋಲಿಕೆ ಮಾಡಿಕೊಂಡು ನೋಡಿದಾಗ ಪ್ರಿಯರೇ, ಖಂಡಿತವಾಗಲೂ ಕೂಡ ನಾವು ಬಹುದೂರದಲ್ಲಿದ್ದೀವಿ ಅಂತಕ್ಕಂಥದ್ದು ಅನಿಸುತ್ತೆ ಪ್ರಿಯರೇ. ಡೆಡಿಕೇಶನ್ ಅಂದರೆ ದೇವರಿಗೆ ಆತನು ತೋರಿಸ್ತಕ್ಕಂಥ ವಿಧೇಯತೆ, ದೇವರಿಗೆ ತಾನು ತೋರ್ಪಡಿಸ್ತಕ್ಕಂಥ ಒಂದು ಅಧೀನತೆ ಅಂತಕ್ಕಂಥದ್ದು ಅಬ್ರಹಾಮನ ಮುಖಾಂತರವಾಗಿ ನಾವೆಲ್ಲರೂ ಕಲಿಬೇಕಾಗಿದೆ ಪ್ರಿಯರೇ. ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸ್ತಾನೆ, ಇಲ್ಲಿ ಟೆಸ್ಟ್ ಮಾಡ್ತಾನೆ. ಅಬ್ರಹಾಮನ ಒಂದು ವಿಶ್ವಾಸವನ್ನ ದೇವರು ಟೆಸ್ಟ್ ಮಾಡ್ತಾ ಇದ್ದಾನೆ. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ದೇವರು ಯಾವ ಸಂದರ್ಭದಲ್ಲಿ ಕರೆದರೂ ಕೂಡ ದೇವರೇ ಐ ಆಮ್ ರೆಡಿ, ನಾನು ಇದ್ದೀನಪ್ಪ, ನೀನೇನು ಹೇಳ್ತೀಯ ಹೇಳು, ನಾನು ಅಂದರೆ ನಾನು ನಿನ್ನ ಆಜ್ಞೆಯನ್ನು ಕೈಗೊಂಡು ನಡೆಯುವವರಲ್ಲಿ ನಾನು ಸದಾ ಸಿದ್ಧನಿದ್ದೇನೆ ಅಂತಕ್ಕಂಥದ್ದನ್ನು ಅಬ್ರಹಾಮನು ಹೇಳ್ತಾ ಇದ್ದಾನೆ ಪ್ರಿಯರೇ. ಈಗೋ ಇದ್ದೇನೆ ಅಂದನು.
ಆಗ ಲಾತನು ಅಂದರೆ ದೇವರು ಹೇಳ್ತಾನೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಅಬ್ರಹಾಮನಿಗೆ ಏನಂತ ಆಜ್ಞೆ ಕೊಡ್ತಾನಂತಂದ್ರೆ, ಮೋರಿಯಾ ಬೆಟ್ಟಕ್ಕೆ ಹೋಗು, ನಿನ್ನ ಮಗನನ್ನ ಸರ್ವಾಂಗ ಹೋಮವಾಗಿ ನನಗೆ ಅರ್ಪಿಸು, ನಿನ್ನ ಮಗನ ಬಲಿದಾನವನ್ನು ಬೇಕಾಗಿದೆ ಅಂತ ಹೇಳ್ತಾನೆ ಪ್ರೇರ. ಅದಕ್ಕೆ ಅಬ್ರಹಾಮನು ಟಕ್ ಅಂತೇಳಿ ಆನ್ಸರ್ ಕೊಡ್ತಾನೆ, ಎಸ್ ಓಕೆ ಸರಿಯಪ್ಪ ಅಂತ ಹೇಳ್ತಾನೆ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡೆ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು, ಆ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಸಕಲ ವಿಧವಾದ ಸಾಮಗ್ರಿಗಳನ್ನು ಕತ್ತೆಗೆ ಕಟ್ಟಿಕೊಂಡು ಹೋಗ್ತಾನೆ ಪ್ರಿಯರೇ. ಪ್ರಮುಖವಾಗಿ ತನ್ನ ಮಗನನ್ನು ಕೂಡ ಕರ್ಕೊಂಡು ಹೋಗ್ತಾನೆ ಪ್ರಿಯರೇ. ಯಾಕಂತಂದರೆ ದೇವರ ಆಜ್ಞೆ ಏನಂದರೆ, ನಿನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂತ ಹೇಳಿದಾಗ ಅದನ್ನು ಕೂಡ ಒಪ್ಪಿ ತನ್ನ ಮಗನನ್ನು ಕರ್ಕೊಂಡು ಹೋಗ್ತಾನೆ ಪ್ರಿಯರೇ. ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಕೊಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು. 3 ದಿನ ಪ್ರಯಾಣ ಮಾಡ್ತಾರೆ. 3 ದಿನ ಆ ಮೋರಿಯಾ ಬೆಟ್ಟಕ್ಕೆ ಪ್ರಯಾಣ ಮಾಡ್ತಾರೆ. ಇನ್ನು ಬರಲ್ಲ, 3 ದಿನ ಆಗುತ್ತೆ. ಕಾಣಿಸುತ್ತೆ, ಬಂತಪ್ಪ ಪ್ಲೇಸು, ಹೋಗ್ತಾರೆ. ಆ ಮಗನನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಮಗ ಕೇಳ್ತಾನೆ, ಈಗ ಅಪ್ಪ ದೇವರಿಗೆ ಸರ್ವಾಂಗ ಹೋಮ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೀವಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬಲಿ ಎಲ್ಲಿದೆ ಅಂತ ಕೇಳ್ತಾನೆ. ಆಗ ದೇವರು ಹೇಳ್ತಾನೆ, ಪಾಪ ದೇವರು ಕೊಡ್ತಾನೆ. ನೋಡಿ, ಆ ಮಗನು ತನ್ನ ಪ್ರಶ್ನೆ ಆ ರೀತಿ ಕೇಳಿದಾಗ ಒಬ್ಬ ತಂದೆಗೆ ಯಾವ ರೀತಿಯ ಭಾವನೆ ಬಂದಿರಬೇಕು ಜಸ್ಟ್ ಇಮ್ಯಾಜಿನ್ ಮಾಡ್ರಿ ನೀವೇ. ನಮ್ಮ ಒಂದು ಗರ್ಭಾವಸ್ಥೆಯಲ್ಲಿ ಹೊಂದಿರತಕ್ಕಂಥ ಮಕ್ಕಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಅಂಜತಕ್ಕಂಥ ಪೇರೆಂಟ್ಸ್ ಇರ್ತಾರೆ ಪ್ರೇರೆ. ಡಾಕ್ಟರ್ ಏನು ಹೇಳ್ತಾರೆ, ಆಪರೇಷನ್ ಅಂತ ಹೇಳ್ತಾ ಇದ್ದಾರೆ, ಆಪರೇಷನ್ ಹೆಂಗಾಗುತ್ತೋ ಹೇಳಿ. ನೋಡಿ, ಆಪರೇಷನ್ಗಳಾಗೋದು ಮನುಷ್ಯನ ಬದುಕಿಸ್ಲಿಕ್ಕೆ, ಸಾಯಿಸ್ಲಿಕ್ಕೆ ಅಂತ ಅಲ್ಲ. ಆದರೂ ಈ ಲೋಕದ ತಂದೆ ತಾಯಿಗಳಾಗಿರ್ತಕ್ಕಂಥ ನಾವುಗಳು ದೇವರಿಗೆ ಮೊರೆಯಿಡ್ತೀವಿ, ಕಣ್ಣೀರನ್ನು ತೆಗೆದುಕೊಳ್ತೀವಿ, ಅದರಲ್ಲಿ ಎಷ್ಟೋ ನೋವನ್ನು ಅನುಭವಿಸ್ತೀವಿ. ಡಾಕ್ಟರ್ ಹೇಳಿರ್ತಾನೆ, ಏನಾಗಲ್ಲ ಆಪರೇಷನ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರು ಕೂಡ ನಮ್ಮ ರೋಗನೆಯನ್ನು ತಾಳ್ಕೊಳ್ಳದೆ ನಾವು ಅಳ್ತೀವಿ ಪ್ರಿಯರೇ. ಆದರೆ ಈಗಿರ್ತಕ್ಕಂಥ ವಸ್ತುಸ್ಥಿತಿ ಹೇಗಿದೆ ಅಂದರೆ, ದೇವರು ಅಬ್ರಹಾಮನನ್ನು ಯಾಕೆ ಕರ್ಕೊಂಡು ಮೋರಿಯಾ ಬೆಟ್ಟಕ್ಕೆ ಬಾ ಅಂತ ಹೇಳಿದ್ರೆ, ನಿನಗುಟ್ಟಿರ್ತಕ್ಕಂಥ ಮಗನನ್ನು ನನಗೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂತ ಹೇಳಿದಾಗ ಆ ತಂದೆಯ ಪರಿಸ್ಥಿತಿ ಯಾವ ರೀತಿ ಇದೆ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳದಲ್ಲಿ ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲಿ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡು ನಂತರ ಅವರಿಬ್ಬರು ಹೊರಟು ಹೋದರು. ಅವರ ಆಳುಗಳನ್ನಲ್ಲೇ ಬಿಡ್ತಾನೆ, ನೀವಿಲ್ಲೇ, ನಾನು ನನ್ನ ಮಗ ಹೋಗ್ತೀವಿ ಅಂತೇಳಿ ಮಗನ ಕರ್ಕೊಂಡು ಹೋಗ್ತಾನೆ. ಈಗ ಮಗನ ಸ್ಥಾನ ಯಾವುದೇ ಸರ್ವಾಂಗ ಹೋಮ ಯಜ್ಞಕ್ಕೆ ಬಲಿಯಾಗ್ತಕ್ಕಂಥ ಒಂದು ಪ್ರಾಣಿಯ ರೀತಿಯಲ್ಲಿ ಆ ಮಗನ ಸ್ಥಿತಿ ಇದೆ ಪ್ರಿಯರೇ. ಆಗ ಆ ಮಗನಿಗೆ ಒಂದು ಡೌಟ್ ಬರುತ್ತೆ, ಅಪ್ಪ ಎಲ್ಲ ತಗೊಂಡು ಹೋಗ್ತದೆಯಾ, ಬಲಿಗೆ ಬೇಕಾಗಿರ್ತಕ್ಕಂಥ ಪ್ರಾಣಿ ಎಲ್ಲಿದೆ ಅಂತ ಕೇಳ್ತಾರೆ. 7ನೇ ವಚನ ನೋಡಿ, ಎಂತ ಅದ್ಭುತವಾದಂಥ ಮಾತ್ರೆ. ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಪ್ಪ ಅಂತ ಕೇಳ್ತಾನೆ. ಅಪ್ಪ, ಯಾಕೋ ನಾವು ಹೋಗ್ತಾ ಇದ್ದೀವಿ ಮೋರಿಯಾ ಬೆಟ್ಟದ ಮೇಲೆ, ಎಲ್ಲ ಸಾಮಗ್ರಿಗಳಿದ್ದಾವೆ, ಆದರೆ ಬೇಕಾಗಿರತಕ್ಕಂಥ ಒಂದು ಪ್ರಾಣಿನೇ ಇಲ್ವಲ್ಲಪ್ಪ, ಹೆಂಗೆ ಮತ್ತೆ ನಾವು ಬಲಿ ಕೊಡೋದು ಅಂತ ಹೇಳ್ತಾನೆ. ಆ ಪ್ರಶ್ನೆ ಮಗನ ಬಾಯಿಂದ ಬಂದಂತ ಸಂದರ್ಭದಲ್ಲಿ ಆ ತಂದೆಯ ಪರಿಸ್ಥಿತಿ ಯಾವ ರೀತಿ ಇತ್ತು ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಅಪ್ಪ ಎಂದು ಕರೆಯಲು ಅಬ್ರಹಾಮನು, ಏನು ಮಗನೇ ಅಂದನು. ಇಸಾಕನು, ಈಗ ಬೆಂಕಿಯು ಕಟ್ಟಿಗೆಯೂ ಉಂಟು, ಎಲ್ಲದರ ಬೆಂಕಿ ಅದ, ಕಟ್ಟಿಗೆ ಅದ, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ, ಹೋಮಕ್ಕೆ ಬೇಕಾಗಿರ್ತಕ್ಕಂಥ ಕುರಿನೇ ಕಾಣ್ತಿಲ್ಲಲ್ಲಪ್ಪ, ಕಟ್ಟಿಗೆ ಅದ, ಬೆಂಕಿ ಅದ, ಕುರಿ ಇಲ್ಲಲ್ಲ, ಹೆಂಗ ಅಂತ ಕೇಳಿದಾಗ ಅಬ್ರಹಾಮನ ಒಂದು ಪರಿಸ್ಥಿತಿ ಯಾವ ರೀತಿ ಇದೆನೋ ಒಂದು ಸಾರಿ ನೀವು ಆಲೋಚನೆ ಮಾಡ್ರಿ ಪ್ರಿಯರೇ. ಆಗ ಅಬ್ರಹಾಮನ ಉತ್ತರ ಕೊಡ್ತಾನ್ರಿ. ಬಹಳಷ್ಟು ಸಾವಧಾನವಾಗಿ ಆ ಮಗನಿಗೆ ಅಬ್ರಹಾಮನು ಹೇಳ್ತಾನೆ, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ನೋಡಿ ಎಂತ ತಾಳ್ಮೆ ಇದೆ ಪ್ರಿಯರೇ.
ಎಷ್ಟು ತಾಳ್ಮೆ ಇದೆ ಅಬ್ರಹಾಮನಿಗೆ. ದೇವರ ಮೇಲೆ ವಿಶ್ವಾಸವೇ ಯಾವ ರೀತಿ ಇದೆ, ನಮಗೆ ದೇವರ ಮೇಲೆ ವಿಶ್ವಾಸ ಇದ್ದಾಗ ನಮಗೆ ತಾಳ್ಮೆ ಇರುತ್ತೆ ಪ್ರೇಯರ್. ಕರೆಕ್ಟ ರೀ? ಇಂಟರ್ ರಿಲೇಟೆಡ್ ಇದೆಲ್ಲ, ಇಂಟರ್ ರಿಲೇಟೆಡ್ ಇದಿದೆ ಅಂದ್ರೆ ಇದ್ದೇ ಇರುತ್ತೆ ಅಂತ. ಅಂದ್ರೆ ಅಬ್ರಹಾಮನಿಗೆ ಇರ್ತಕ್ಕಂಥ ವಿಶ್ವಾಸ ಖಂಡಿತವಾಗಲೂ ಕೂಡ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ಬೇರೆ. ಖಂಡಿತವಾಗ್ಲೂ ದೇವರ ಆಲೋಚನೆ ಯಾವತ್ತಿಗೂ ಕೂಡ ಅದು ಕೆಟ್ಟದ್ದಲ್ಲ. ದೇವರು ನನ್ನಿಂದ ಇದನ್ನು ಅಪೇಕ್ಷಿಸ್ತಿದ್ದಾನೆ ಅಂತಂದ್ರೆ ಇದರ ಹಿಂದೆ ದೇವರ ಚಿಂತೆ ಬೇರೆ ಇರುತ್ತೆ. ಹಂಗಾಗಿ ದೇವರು ಒಳ್ಳೆಯದನ್ನೇ ಮಾಡುವಾತನು ಅನ್ನುವಂಥ ನಂಬಿಕೆ, ಅಂತ ವಿಶ್ವಾಸ ಅಬ್ರಹಾಮನ ಜೀವಿತದಲ್ಲಿದೆ ಬೇರೆ. ಆ ಒಂದು ವಿಶ್ವಾಸವನ್ನ ಪರಿಗಣಿಸಿರ್ತಕ್ಕಂಥ ದೇವರು ತನ್ನ ಕೊನೆಯ ಪ್ರಯತ್ನದಲ್ಲಿ ತನ್ನ ಮಗನನ್ನ ಕಟ್ಟಿಗೆಯ ಮೇಲೆ ಹಾಕಿ ಇನ್ನೇನು ಬಲಿ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ದೇವರು ಆ ಅಬ್ರಹಾಮನಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ ಬೇರೆ, 17ನೇ ವಚನ ನೋಡಿ, 12ನೇ ವಚನವನ್ನು ನೋಡೋಣ ಪ್ರೇರೆ. ಅದಕ್ಕೆ ಅಬ್ರಾಹ್ಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಿ ಬಂತು ಎಂದು ಹೇಳಿದನು. ಕೊನೆಗೇನು ಬಲಿ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ 11ನೇ ವಚನ ಮತ್ತು 12ನೇ ವಚನವನ್ನು ನಾವು ನೋಡಿದಾಗ, ಆದಿಕಾಂಡ 22, 11 ಮತ್ತು 12ನೇ ವಚನವನ್ನು ನಾವು ನೋಡಿದಾಗ, ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಇನ್ನೇನು ಕತ್ತಿ ತಗೊಂಡು ಮಗನ ಕಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಯೆಹೋವನು ಇಂಟರ್ಫಿಯರ್ ಆಗ್ತಾನೆ ಪ್ರೇಯರ್. ಯೆಹೋವನು ಮಾತಾಡ್ತಾನೆ, ಏನಂದ್ರೆ ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅಬ್ರಹಾಮ ರೈಟ್, ಅಬ್ರಹಾಮನೇ ಅಬ್ರಹಾಮನೇ ಎಂದು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆಲ್ರೆಡಿ ಈ ಮಾತನ್ನು ನಾವು ನೋಡಿದ್ವಿ. ದೇವರೇ ಆ ದೂತನು ಅವನಿಗೆ, ಆಗ ದೂತ ಹೇಳ್ತಾನೆ ಅಬ್ರಹಾಮನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ನೀನು ಕತ್ತಿಯನ್ನು ತೆಗೆದುಕೊಂಡು ನಿನ್ನ ಮಗನ ಮೇಲೆ ಕೈ ಹಾಕಕ್ಕೆ ಹೋಗ್ಬೇಡ, ಸ್ಟಾಪ್. ನೀನು ನಿಜವಾಗಲೂ ಕೂಡ ಮಹಾನ್ ಭಕ್ತಪ್ಪ, ದೇವರಿಗೆ ನಿನ್ನ ಭಕ್ತಿ ಮೆಚ್ಚುಗೆ ಆಯಿತು. ನಿನ್ನನ್ನು ಪರಿಶೋಧಿಸಲು ದೇವರು ನಿನ್ನನ್ನು ಈ ಒಂದು ಪರಿಶೋಧನೆಯಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ಅಂತಕ್ಕಂಥದ್ದನ್ನು ಹೇಳ್ತಾನೆ ಪ್ರಿಯರೇ. ಆ ಸಂದರ್ಭದಲ್ಲಿ ಅಬ್ರಹಾಮನು ತನ್ನ ವಿಶ್ವಾಸ ಜೀವಿತದಲ್ಲಿ ಗೆದ್ದಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಈ ರೀತಿ ನಾವು ನಮ್ಮ ವಿಶ್ವಾಸದಲ್ಲಿದ್ದೀವ ಪ್ರಿಯರೇ. ಒಂದು ಸಾರಿ ನೀವು ಆಲೋಚನೆ ಮಾಡೋಣ. ಯಾವ ರೀತಿ ದೇವರಿಗೆ ವಿಧೇಯನಾಗಿದ್ದನೋ, ಯಾವ ರೀತಿ ಅಬ್ರಹಾಮನು ದೇವರಿಗೆ ವಿಧೇಯನಾಗಿದ್ದನೋ ನಾವಿದ್ದೀವ. ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಇನ್ನೊಬ್ಬ ಭಕ್ತನ ಜೀವಿತವನ್ನು ಹೇಳ್ತಾನೆ ಪ್ರಿಯರೇ. ಇನ್ನೊಬ್ಬ ಭಕ್ತನ ಜೀವಿತ, ಯೋಸೇಫನ ಜೀವಿತ ಅದ್ಭುತವಾಗಿರ್ತಕ್ಕಂಥ, ಪ್ರತಿ ಯುವಕರಿಗೂ ಕೂಡ ಮಾದರಿ ಜೀವಿತವನ್ನು ಹೊಂದಿರತಕ್ಕಂಥ ಯೋಸೇಫನ ಕ್ಯಾರೆಕ್ಟರ್ ಪ್ರಿಯರೇ. ಆದಿಕಾಂಡ 39ನೇ ವಚನ ಪ್ರಿಯರೇ. ಎಂತ ಮಹಾನ್ ವ್ಯಕ್ತಿಗಳು ಚರಿತ್ರೆಗಳು ನಮಗೆ ಬೈಬಲ್ನಲ್ಲೇ ಕಾಣಿಸುತ್ತೆ ಪ್ರಿಯರೇ. ನಿಜವಾಗಲೂ ಕೂಡ ಇವೆಲ್ಲ ಚರಿತ್ರೆಗಳನ್ನು ಓದಿದಾಗ ನಾವು ಯಾವ ಲೆಕ್ಕಕ್ಕಿದ್ದೀವಿ ಅಂತಕ್ಕಂಥ ಪ್ರಶ್ನೆ ನಮಗೆ ಕಾಣುತ್ತೆ ಪ್ರಿಯರೇ. ಹೌದಲ್ಲ? ನಿಜವಾಗ್ಲೂ ಪ್ರಿಯರೇ ಅನ್ಸುತ್ತೆ. ಇವೆಲ್ಲರ ಚರಿತ್ರೆಗಳನ್ನ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಮದು ಒಂದು ಚರಿತ್ರೆ ಇದಲ್ವಾ, ಆ ಚರಿತ್ರೆಯಲ್ಲಿ ನನ್ನದೇ ಒಂದು ಪಾತ್ರ ಇದಲ್ವಾ, ಆ ಪಾತ್ರದಲ್ಲಿ ನಾವು ಯಾವ ರೀತಿ ಇರಬೇಕಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಆದಿಕಾಂಡ 39ನೇ ಅಧ್ಯಾಯ 1ನೇ ವಚನದಿಂದ ಅದರ ಟೈಟಲ್ ಅನ್ನು ಓದೋಣ ಪ್ರಿಯರೇ. ಟೈಟಲ್, ಯೋಸೇಫ ನಂಬಿಗಸ್ತನಾದದ್ರಿಂದ ವೃದ್ಧಿಗೆ ಬಂದಿದ್ದು, ತರುವಾಯ ಅನ್ಯಾಯವಾಗಿ ಸೆರೆಯಲ್ಲಿ ಬಿದ್ದಿದ್ದು. ನೋಡಿ, ನಂಬಿಗಸ್ತನಾಗಿರ್ತಾನೆ, ಅನ್ಯಾಯದ ಮುಖಾಂತರವಾಗಿ ಏನಾಗ್ತಾನಪ್ಪ ಅಂತಾನೆ ಬಂದಿ ಆಗ್ತಾನೆ. ಅದು ಮಾತು ಬೇರೆ. ಆದರೆ ಆತನ ನಂಬಿಕೆ ಯಾವ ರೀತಿ ಇತ್ತು ಅಂತಕ್ಕಂಥದನ್ನ ಈ ದಿನ ನಾವು ನೋಡ್ಕೊಳ್ಳೋಣ ಬೇರೆ. ಯೋಸೇಫನನ್ನು ತೆಗೆದುಕೊಂಡು ಹೋದ ಇಷ್ಮಾಯೇಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತ ದೇಶದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡರು. ಅವನ ಕೆಲಸಕ್ಕೆ ಇಟ್ಕೊಳ್ತಾರೆ. ಐಗುಪ್ತ ದೇಶದವರು ಯೋಸೇಫನನ್ನ ಕ್ರಯಕ್ಕೆ ಅಂದ್ರೆ ಕೂಲಿಗೆ ಇಟ್ಕೊಳ್ತಾರೆ. ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವನ ದಳವಾಯಿಯೂ ಆಗಿದ್ದ ಪೋಟಿಫರನು. ಇವನು ಬ್ಯಾಕ್ಗ್ರೌಂಡ್. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡ ಬಿದ್ದು
ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿ ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಯೋಸೇಫನು ಭಕ್ತಿ ಜೀವನಾಗಿರ್ತಾನೆ. ಯೋಸೇಫನು ಮಹಾನ್ ಭಕ್ತನಾಗಿರ್ತಾನೆ. ಅದು ತನ್ನ ದಣಿಗೆ ಗೊತ್ತಾಗುತ್ತೆ. ಆತನನ್ನ ಮಹಾ ಸೇವಕನಾಗಿ ತನ್ನ ಕೆಲಸದಲ್ಲಿ ಇಟ್ಕೊಳ್ತಾನೆ. ಇದೆಲ್ಲವೂ ಚೆನ್ನಾಗಾಗುತ್ತೆ ಪ್ರೇರೆ. ಆ ದಣಿ ಈ ಯೋಸೇಫನಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾನಲ್ಲ, ಆ ದಣಿ ಇದನ್ನ 100% ನಂಬಿರ್ತಾನೆ ಪ್ರೇರೆ. ಈ ಯೋಸೇಫನು ಕೂಡ ಅಷ್ಟೇ ಲೋಯಲ್ ಆಗಿ, ಅಂದ್ರೆ ವಿಶ್ವಾಸದಿಂದ ತನ್ನ ಕೆಲಸವನ್ನು ಮಾಡ್ತಿರ್ತಾನೆ. ದಣಿ ಯಾವುದನ್ನು ಕೂಡ ಅಪೇಕ್ಷೆ ಪಡದೆ, ಯಾವ ಮೋಸವಿಲ್ಲದೆ, ಯಾವ ಅನ್ಯಾಯವನ್ನು ಕೂಡ ಮಾಡದ ತನ್ನ ದಣಿಗೆ ತಾನು ವಿಧೇಯನಾಗಿ ಕೆಲಸ ಮಾಡ್ತಿರ್ತಾನೆ. ಆದರೆ ಇಲ್ಲಿ ಒಂದು ಸೈತಾನನ ಶೋಧನೆ ಯೋಸೇಫನಿಗೆ ಎದುರಾಗುತ್ತೆ ಪ್ರೇರೆ. ಅದು ಎಂಥ ಶೋಧನೆ ಅಂತಕ್ಕಂಥದ್ದನ್ನು ನೋಡಿದಾಗ, ಆ ಒಂದು ವಚನಗಳನ್ನು ನೀವು ನೋಡಿದಾಗ 6ನೇ ವಚನದವರೆಗೆ ಯೋಸೇಫನ ಕ್ಯಾರೆಕ್ಟರ್ನ ಹೇಳ್ತಾರೆ ಪ್ರೇರೆ. ಯೋಸೇಫ್ ಯಾವ ರೀತಿಯಿಂದ ಯಾವ ರೀತಿ ನಡೆದುಕೊಳ್ತದೆ ಅಂತಕ್ಕಂಥದ್ದನ್ನ 6ನೇ ವಚನದವರೆಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇಷ್ಟೆಲ್ಲವನ್ನು ನಾವು ಒಂದ್ಸಲ ಓದ್ತೇನೆ. ಅವನ ಮೇಲೆ ದಯವಿಟ್ಟು ಅವರನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿ ಅವನಿಗೆ ತನ್ನ ಮನೆಯಲ್ಲಿ ಪಥ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದ್ರು. ನೋಡಮ್ಮ, ನನಗಿಷ್ಟ ಆಸ್ತಿ ಅದು, ಇದೆಲ್ಲವನ್ನು ನೀನೇ ನೋಡ್ಕೊ. ಇವಾರ್ದ ಕೇರ್ ಟೇಕರ್, ಇವಾರ್ದ ಗಾರ್ಡಿಯನ್, ಚೆನ್ನಾಗಿ ನೋಡ್ಕೊ, ನಿನ್ನ ಮೇಲೆ ವಿಶ್ವಾಸ ಇದೆ ನನಗೆ, ಇದೆಲ್ಲವೂ ಕೂಡ ನಿಂದೆ ಅಂತ ತಿಳ್ಕೊಂಡಿದ್ದು, ಚೆನ್ನಾಗಿ ಕಾಪಾಡ್ಕೊಂಡು ಹೋಗು ಅಂತೇಳಿ ಅಷ್ಟು ವಿಶ್ವಾಸವನ್ನ ಆ ದಣಿ ಅಂದ್ರೆ ಆ ಒಂದು ಮಾಲೀಕ, ಆ ಯಜಮಾನ ಯೋಸೇಫನಿಗೆ ಕೊಡ್ತಾನೆ ಪ್ರೇರೆ. ಅದಕ್ಕೆ ಯಾವ ಚ್ಯುತಿ ಬಾರದೆ ಯೋಸೇಫನ್ನು ಕೂಡ ನೋಡ್ಕೊಂಡು ಹೋಗಿರ್ತಾನೆ ಪ್ರೇರೆ. ಇಲ್ಲಿ ಮೆಚ್ಚಬೇಕು, ಯೋಸೇಫನನ್ನು ಮೆಚ್ಚಬೇಕು, ಆ ಯಜಮಾನನ್ನು ಕೂಡ ಮೆಚ್ಚಬೇಕು. ಯಾಕಂದ್ರೆ ಎಲ್ಲವನ್ನೂ ಕೂಡ ಇಟ್ಟಂದ್ರೆ ಆತನಿಗೆ ಎಷ್ಟು ವಿಶ್ವಾಸ ಇರ್ಬೇಕು ನೋಡಿ ಇವನ ಮೇಲೆ, ಹೌದಾ? ಆ ವಿಶ್ವಾಸ ಬರಲಿಕ್ಕೆ ಯೋಸೇಫನು ಎಷ್ಟು ವಿಧೇಯನಾಗಿದ್ದನೋ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರೇರೆ. ಅಷ್ಟು ಚೆನ್ನಾಗಿರುತ್ತೆ. ದ ಕಾಂಬಿನೇಷನ್ ಆಫ್ ಓನರ್ ಅಂಡ್ ಸರ್ವೆಂಟ್ ಇಸ್ ವೆರಿ ಗುಡ್. ಆ ಇಬ್ಬರ ಒಂದು ಕಾಂಬಿನೇಷನ್ ಹೆಂಗಿರುತ್ತದೆ, ಬಹಳ ಅದ್ಭುತವಾಗಿರುತ್ತೆ, ಸೂಪರ್. ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು. ಇವನು ತನ್ನ ಬಳಿಯಲ್ಲೇ ಇದ್ದುದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ತನಗೆ ಎಷ್ಟು ಬೇಕೋ ಅಷ್ಟು ತಿಂತಿದ್ದ, ಇನ್ನು ಉಳಿದು ಯಾವುದನ್ನು ಕೂಡ ಆಲೋಚನೆ ಮಾಡಲಿಲ್ಲ ಪ್ರಿಯರೇ. ಯಾರು? ಯೋಸೇಫ್. ಸೂಪರ್. ಇಂಥ ಒಂದು ಸೇವಕರು, ಇಂಥ ಒಂದು ಎಂಪ್ಲಾಯೀಸ್ ಮನೆಯಲ್ಲಿ ಇದ್ದಾರೆ ಅಂತಂದ್ರೆ ಆ ಮನೆ ನಿಜವಾಗ್ಲೂ ಕೂಡ ಬಹಳ ಚೆನ್ನಾಗಿರುತ್ತೆ ಪ್ರಿಯರೇ. ಇವತ್ತು ನಾವು ನೋಡಿ ಹೇಳ್ತಿರ್ತೀವಿ, ಹಾಳು ಮಾಡಿದ್ದ ಹಾಳು ಅಂತ ಹೇಳ್ತಾರೆ. ಆದರೆ ಆ ಕೆಟಗರಿಗೆ ನಮ್ಮ ಯೋಸೇಫ್ ಇಲ್ಲ ಪ್ರಿಯರೇ. ಹಾಳಾಗಿದ್ದಾನೆ, ಆದರೆ ಹಾಳು ಮಾಡಿಲ್ಲ ಪ್ರಿಯರೇ. ಎಂಥ ಅದ್ಭುತವಾಗಿರ್ತಕ್ಕಂಥ ವರ್ಕರ್ ನೋಡ್ರಿ. ಆದರೆ ಸೈತಾನನು ಈತನ ಮೇಲೆ ಒಂದು ಕಣ್ಣಾಕಿ ಈತನ ವ್ಯಕ್ತಿತ್ವಕ್ಕೆ ಯಾವ ರೀತಿ ಧಕ್ಕೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತದೋ ಒಂದು ಸಾರಿ ನಾವು ನೋಡೋಣ ಪ್ರಿಯರೇ. ಒಂದನ್ನು ಹೊರತು ಬೇರೆ ಯಾವುದನ್ನು ಚಿಂತಿಸಲಿಲ್ಲ. ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದರು. ಯೋಸೇಫನಿಗೆ ಇನ್ನೊಂದು ವಿಶೇಷತೆ ಇತ್ತು, ಒಬ್ಬ ಒಳ್ಳೆ ಎಂಪ್ಲಾಯ್ ಆಗಿರ್ತಾನೆ, ಜೊತೆಗೆ ಯೋಸೇಫನು ಬಹಳ ಹ್ಯಾಂಡ್ಸಮ್ ಆಗಿರ್ತಾನೆ ಪ್ರಿಯರೇ. ಅವನ ಮುಖದಲ್ಲಿ ಬಹಳ ಸುಂದರನಾಗಿರ್ತಾನೆ. ಎಲ್ಲರನ್ನೂ ಕೂಡ ಆಕರ್ಷಿಸ್ತಕ್ಕಂಥ ಮೈಕಟ್ಟು ಯೋಸೇಫಂದಾಗಿರುತ್ತೆ. ಇಂಗ್ಲೀಷ್ನಲ್ಲಿ ಹ್ಯಾಂಡ್ಸಮ್ ಅಂತ ಹೇಳ್ತಾರೆ, ಬಹಳ ಚೆನ್ನಾಗಿರ್ತಾನೆ. ಇಷ್ಟೇ ತಪ್ಪು. ಇದನ್ನ ಎನ್ಕೌಂಟರ್ ಮಾಡ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಪಡ್ತಾರಂದ್ರೆ ಆ ದಡಿಯ, ಆ ಯಜಮಾನನ ಹೆಂಡತಿಗೆ ಇವನ ಮೇಲೆ ವ್ಯಾಮೋಹ ಬರುತ್ತೆ ಪ್ರಿಯರೇ. ನನ್ನ ಗಂಡ ಇವನು ನಂಬಿದ್ದಾನೆ, ಹಾಗಾಗಿ ನಾನು ಏನು ಮಾಡಿದ್ರು ಕೂಡ ಇದು ಗೊತ್ತಾಗಲ್ಲ, ಇವ್ನು ಹೇಳಿದ್ರೆ ಅವನ್ನ ಒಪ್ಕೊಳ್ತಾನೆ, ಅಂದ್ರೆ ಅವ್ರ ಅರ್ಥ ಏನಪ್ಪ ಅಂದ್ರೆ ಡೌಟ್ ಬರಲಾರ್ದಂಗೆ ಇರ್ತಾನೆ ಅಂತೇಳಿ ಆತನ ಹೆಂಡತಿ ಇವನ ಮೇಲೆ ವ್ಯಾಮೋಹಕ್ಕೆ ಒಳಪಡ್ತಾಳೆ ಪ್ರಿಯರೇ. ಯಾರು ಹೆಂಡತಿ? ಯಜಮಾನನ ಹೆಂಡತಿ. ಈಗಿರುವಲ್ಲಿ ಅವನ ದಡಿಯ ಹೆಂಡತಿ ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು. ಆದರೆ ಅವನು ಒಪ್ಪದೆ, ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನಿರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೇ ಇದ್ದಾನೆ. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾನೆ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾನೆ, ನಮ್ಮ ದಣಿ ನನಗೇನು ಕೊಟ್ಟಿದ್ದಾನೆ? ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಂತ ವ್ಯಕ್ತಿಗೆ ನಾನು ಮೋಸ ಮಾಡುವಂಥದ್ದು ತಪ್ಪು ಅಂತ ಹೇಳ್ತಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮ ಪತ್ನಿಯಾದ್ರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ, ನಿನ್ನ ವಿಷಯದಲ್ಲಿ ಮಾತ್ರ ಬಿಟ್ಟು ಎಲ್ಲವನ್ನು ಕೂಡ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಹಂಗಾಗಿ ನಾನು ಈ ತಪ್ಪನ್ನು ಮಾಡಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಈ ಡಿನೈಡ್ ದ ಅಪಾರ್ಚುನಿಟಿ, ಬಂದಿರತಕ್ಕಂಥ ಅವಕಾಶವನ್ನ
ಕೈ ಚೆಲ್ತಾನೆ ಪ್ರಿಯರೇ, ತಪ್ಪಿದು ನನ್ನ ಯಜಮಾನನಿಗೆ ನಾನು ಈ ತಪ್ಪನ್ನು ನಾನು ಮಾಡಲಿಕ್ಕೆ ಸಿದ್ಧನಿಲ್ಲ, ಇದು ತಪ್ಪು ಅಂತ ಹೇಳ್ತಾನೆ ಪ್ರಿಯರೇ. ಈಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಗ ಯೋಸೇಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಆಡಿದಾಗಿಯೂ ಅವನು ಅದಕ್ಕೆ ಕಿವಿಗೊಡಲೇ ಇಲ್ಲ. ಇದು ಒಂದು ಸಲ ಆಗಿರ್ತಕ್ಕಂಥದ್ದಲ್ಲ ಪ್ರಿಯರೇ, ಪ್ರತಿದಿನವೂ ಕೂಡ ಆ ಯಜಮಾನನ ಹೆಂಡತಿ ಯೋಸೇಫನಿಗೆ ಆಫರ್ ಕೊಡ್ತಾಳೆ ಪ್ರಿಯರೇ. ಪ್ರತಿದಿನವೂ ಅವಕಾಶ ಸಿಕ್ಕಾಗ ಎಲ್ಲವೂ ಕೂಡ ಯೋಸೇಫನನ್ನು ಕರೆದಾಗ ಯೋಸೇಫನು ಅದು ಯಾವುದಕ್ಕೂ ಒಪ್ಪಲ್ಲ ಪ್ರಿಯರೇ. ನೋ, ನೆವರ್, ಇಟ್ಸ್ ರಾಂಗ್, ನಾನು ಒಪ್ಪಲ್ಲ. ಯಾಕಂದ್ರೆ ನನ್ನ ಯಜಮಾನನು ನನ್ನ ಮೇಲೆ ವಿಶ್ವಾಸವಿಟ್ಟಿದ್ದಾನೆ, ಹಂಗಾಗಿ ನಾನು ಇದು ಮಾಡಲ್ಲ ಅಂತ ಹೇಳ್ತಾನೆ. ಆಕೆ ಯೋಸೇಫನ ಸಂಗಡ ಪ್ರತಿದಿನ ಈ ಮಾತನ್ನು ಆಡಿದಾಗಿ ಅವನು ಅದಕ್ಕೆ ಕಿವಿಗೊಡೋದಾಗಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆಯ ಬಳಿಯನ್ನು ಇರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ. ಆಕೆಯ ಬಗಲಲ್ಲೂ ಹೋಗಲ್ಲ, ಅದು ದೂರ ಇಲ್ಲ, ತಪ್ಪು ಪಾಪ ಮಾಡುವಂತ ಕೆಲಸ ದೂರ ಇತ್ತು. ಆಕೆಯ ಬಳಿಯಲು ಕೂಡ ನಿಂತುಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ ಪ್ರಿಯರೇ. ಅಷ್ಟು ಡಿಸ್ಟೆನ್ಸ್ ನ ಯೋಸೇಫನು ಮೇಂಟೈನ್ ಮಾಡ್ತಾನೆ. ಈಗಿರಲು ಒಂದು ದಿನ ಇಷ್ಟು ದಿನ ತಡ್ಕೊತಾಳೆ, ಆಕೆನೂ ತಡ್ಕೊತಾಳೆ. ಒಂದು ದಿನ ಆಕೆನೇ ನೋಡ್ತಾಳೆ ಪ್ರಿಯರೇ. ಯೋಸೇಫನ ತನ್ನ ಕೆಲಸದಲ್ಲಿ ನಿಮಗ್ನಾದಂಥ ಸಂದರ್ಭದಲ್ಲಿ ಆ ಓನರ್ ಹೆಂಡತಿ, ಯಜಮಾನನ ಹೆಂಡತಿ ಒಂದು ದಿನ ಏನು ಮಾಡ್ತಾಯಿದ್ರೆ, ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರು ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ತನ್ನ ಸಂಗಮಕ್ಕೆ ಬಾರದಳು. ಅವನು ತನ್ನ ಬಟ್ಟೆಯನ್ನು ಆಕೆ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋಗುವುದನ್ನು. ಕೊನೆಗೆ ಆತನ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡ್ತಾಳೆ. ಆಗ ಯೋಸೇಫನು ತನ್ನ ಮೈ ಮೇಲಿರ್ತಕ್ಕಂಥ ಬಟ್ಟೆಯನ್ನು ಬಿಚ್ಚಿ ಓಡುತ್ತಾನೆ ಪ್ರಿಯರ. ಎಂಥ ಭಕ್ತಿ ಜೀವಿತ ಪ್ರಿಯರೇ, ಎಂಥ ವಿಶ್ವಾಸದ ಜೀವಿತ ಯೋಸೇಫನಲ್ಲಿದೆ ಪ್ರಿಯರೇ. ಇಂಥ ಅವಕಾಶಗಳು ನಮ್ಮ ಸಹೋದರರಿಗೆ, ನಮ್ಮ ಸಹೋದರಿಯರಿಗೆ ಎದುರಾದಾಗ ಇದನ್ನು ನಡೆಸಿಕೊಳ್ತಕ್ಕಂಥ ವಿಧಾನ ಯಾವ ರೀತಿ ಇರುತ್ತೆ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಯೋಸೇಫನು ಉಪ್ಪಾಗಿಲ್ವ? ಯೋಸೇಫನು ಬೆಳಕಾಗಿಲ್ವ? ಅದನ್ನ ನಂಬಿದ ನಂತರ ಮುಂದೆ ಯಜಮಾನನು ನಂಬ್ತಾನೆ. ಆತನ ಹೆಂಡತಿ ಉಲ್ಟ ಹೊಡಿತಾಳೆ. ಆತನ ಹೆಂಡತಿ ಬಹಳ ಡೇಂಜರ್. ಯಾಕಂದ್ರೆ ಆ ಸಂದರ್ಭದಲ್ಲಿ ಅವ್ರು ಎಸ್ಕೇಪ್ ಆಗಬೇಕು. ಯಾರೇನಾದ್ರೂ ಪರವಾಗಿಲ್ಲ, ನಾನ್ ಸೇಫ್ ಆಗ್ಬೇಕಂತೇಳಿ ಆ ತಪ್ಪು ನಮಗೆ ಗೊತ್ತಾಗುತ್ತೆ. ಯಜಮಾನನ ಹೆಂಡತಿಯಿಂದ ಆಗಿದ್ರು ಕೂಡ ಕೊನೆಗೆ ಆ ತಪ್ಪನ್ನ ಯೋಸೇಫನ ಮೇಲೆ ಆಗ್ತಾಳೆ ಪ್ರಿಯರೇ. ನೋಡಿ ಆ ವಚನವನ್ನ. ತಪ್ಪಿಸಿಕೊಂಡು ಹೋದಲ್ಲಿಂದ ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು, ಆಕೆಗೆ ಸಿಟ್ಟು ಬರೋದು, ಇಷ್ಟಾದರೂ ತಪ್ಪಿಸ್ಕೊಡೋದಲ್ಲ ಅಂತೇಳಿ ಆ ಮನೆಯಲ್ಲಿರ್ತಕ್ಕಂಥ ಸೇವಕರನ್ನು ಕರೀತಾಳೆ. ನೋಡಿ, ನನ್ನ ಯಜಮಾನನು ಒಬ್ಬ ಪ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ. ಅವನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು. ನಾನು ಗಟ್ಟಿಯಾಗಿ ಕೂಗಿಕೊಂಡನು. ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋಗುವುದನು ಎಂದು ಹೇಳಿ ಅವನ ದಡಿಯ ಮನೆಗೆ ಬರುವ ತನಕ ಆ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು. ಪತ್ನಿಯು ಬಂದಾಗ ಆಕೆ ಅದೇ ಮಾತನ್ನು ಹೇಳಿ ಅವನಿಗೆ, ನೀನು ನಮ್ಮಲ್ಲಿ ಸೇರಿಸಿಕೊಂಡ ಈ ಪ್ರಿಯ ಸೇವಕನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಬಳಿಗೆ ಬಂದನು. ನಾನು ಕೂಗಿಕೊಂಡನು. ಕೂಗುತ್ತಲೇ ಅವಳು ತನ್ನ ಬಟ್ಟೆಯನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗುವುದನ್ನು ಹೇಳಿದಳು. ನಿನ್ನ ಸೇವಕನ ಮೇಲೆ ನನಗೆ ಮಾಡಿದನೆಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ದಡಿಯ ಕೇಳಿ ಬಹಳ ಸಿಟ್ಟುಕೊಂಡನು. ಸಾಮಾನ್ಯ ಎಲ್ಲರಿಗೂ ಸಿಟ್ಟು ಬರುತ್ತೆ. ವಸ್ತುಸ್ಥಿತಿ ಅವ್ರಿಗೆ ಗೊತ್ತಿಲ್ಲ, ಆದ್ರೆ ಹೇಳಿರ್ತಕ್ಕಂಥ ಸಂದರ್ಭ ಅವನಿಗೆ ಸಿಟ್ಟು ಬರುತ್ತೆ. ನಾನು ಇಷ್ಟು ಒಂದು ಪ್ರಾಧಾನ್ಯತೆ ಕೊಟ್ಟರು ಕೂಡ, ಇಷ್ಟು ಸ್ವಾತಂತ್ರ್ಯ ಕೊಟ್ಟರು ಕೂಡ ಅವನು ನನ್ನ ಮನೆಯವರ ಮೇಲೆ ಮೋಹಬಣ್ಣ ಅಂತೇಳಿ ಸಿಟ್ಟು ಬರುತ್ತೆ. ಕೊನೆಗೆ ಅವನನ್ನು ಇಳಿಸಿ ಅರಸನು ಸೆರೆಮನೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿರಬೇಕಾಯಿತು. ಸೊ ಈ ಒಂದು ಪಾಠದಲ್ಲಿ ನಮಗೇನು ಗೊತ್ತಾಗುತ್ತಂತಾರೆ, ಯೋಸೇಫನು ತಪ್ಪು ಮಾಡದೇ ಇದ್ರೂ ಕೂಡ ಜೈಲಲ್ಲಿ ಬಿಡ್ತಾನೆ. ಅದಕ್ಕಿಂತ ಫಸ್ಟ್ ನಮಗೆ ಸಿಗ್ತಕ್ಕಂಥದ್ದಂದ್ರೆ, ಯೋಸೇಫನು ಯಾವ ರೀತಿ ತನ್ನ ಯಜಮಾನನ ಹೆಂಡತಿಯನ್ನ ಗೌರವಿಸಿದನೋ, ಪಾಪದ ವಿಷಯದಲ್ಲಿ ಯಾವ ರೀತಿ ತನ್ನ ನಡುಕಟ್ಟನ್ನ ಬಿಗಿಯಾಗಿಸಿಕೊಂಡಿದ್ದನು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಆ ರೀತಿ ನಾವಿದ್ದೀವ ಪ್ರಿಯರೇ? ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು, ದೇವರನ್ನು ನಂಬಿಕೊಂಡಿರ್ತಕ್ಕಂಥ ನಾವುಗಳು, ವಿಶ್ವಾಸದ ಜೀವಿತದಲ್ಲಿ ನಡೀತಕ್ಕಂಥ ನಾವುಗಳು, ನಮ್ಮ ಭಕ್ತಿ ಜೀವಿತದಲ್ಲಿ ನಮಗಿಂತ ಅವಕಾಶ ಬಂದಿದೆ. ಆದರೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಸನ್ನಿವೇಶಗಳನ್ನ ಒಂದು ಸಾರಿ ನಾವು ಯೋಸೇಫನ ಚರಿತ್ರೆ ಮುಖಾಂತರವಾಗಿ ಎಚ್ಚರಿಕೆ ಪಡ್ಕೊಳ್ಳೋಣ ಪ್ರಿಯರೇ. ಹೌದಲ್ವ? ಇಂಥ ಚರಿತ್ರೆಗಳು, ಇಂಥ ಉದಾಹರಣೆಗಳು ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಉದಾಹರಣೆ ಪ್ರಿಯರೇ. ಹೌದು ಪ್ರಿಯರೇ.
ನಾವು ಕೂಡ ಪಾಪದ ಲೋಕದಲ್ಲಿ ಅಂಧಕಾರದ ಜೀವಿತದಲ್ಲಿ ನಮಗೆ ಅನೇಕ ಅವಕಾಶಗಳನ್ನು ನಾವು ಹೊಂದಿ ನಾವು ಆ ಕಡೆ ಅಟ್ರಾಕ್ಟ್ ಆಗದೆ ದೇವರ ಕಡೆ, ದೇವರ ವಿಶ್ವಾಸದ ಮೇಲೆ ದೇವರನ್ನ ಮಹಿಮೆ ಪಡಿಸುವ ಮಕ್ಕಳಾಗಿ ಜೀವಿಸುವಂತವರಾಗಿ ಯೋಸೇಫನ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿದೆ ಪ್ರಿಯರೇ. ಅದನ್ನು ಪ್ರಿಯರೇ, ಇನ್ನೊಂದು ಇಬ್ಬರು ಚರಿತ್ರೆಗಳನ್ನು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ಭಕ್ತಿ ಜೀವಿತದಲ್ಲಿ ಯೋಗನ ಚರಿತ್ರೆ ನಾವು ಸಾಲ ನೋಡಿ ಪ್ರಿಯರೇ. ಯೋಗನು ಮಹಾನ್ ರಾಜ ಪ್ರಿಯರೇ. ಯೋಗನ ಬರೆದ 1ನೇ ಅಧ್ಯಾಯ, ದಯವಿಟ್ಟು ನೀವು ಯೋಗನ ಚರಿತ್ರೆಯನ್ನು ನಾನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಪ್ರಿಯರೇ. ಹಾಗಾಗಿ ಕೂಡ ಯೋಗನ ಚರಿತ್ರೆ ನಮ್ಮ ಭಕ್ತಿ ಜೀವಿತಕ್ಕೆ ಯಾವ ರೀತಿ ಒಂದು ಉರುಪಾಗಿ ಬೆಳಕಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಊಚ್ ದೇಶದಲ್ಲಿ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಊಚ್ ದೇಶದಲ್ಲಿ ಯೋಗನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು. ಊಚ್ ಅನ್ನುವಂಥ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ, ಆತನ ಹೆಸರು ಯೋಗ ಅಂತೇಳಿ. ಆ ಯೋಗನಾಗಿರ್ತಕ್ಕಂಥ ರಾಜನು ದೇವರಲ್ಲಿ ಭಯಭಕ್ತಿಯುಳ್ಳಂಥ ವ್ಯಕ್ತಿಯಾಗಿದ್ದನು ಪ್ರಿಯರೇ. ದೇವರಲ್ಲಿ ಭಯಭಕ್ತಿಯುಳ್ಳಂಥ ವ್ಯಕ್ತಿಯಾಗಿದ್ದನು ಪ್ರಿಯರೇ. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಹುಂದುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದುದರಿಂದ ಅವನು ಮೂಡರ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ದಿಸ್ ಇಸ್ ದ ಇಂಟ್ರಡಕ್ಷನ್ ಆಫ್ ಜೋಬ್. ಆತನು ಎಂತ ಶ್ರೀಮಂತ ರಾಜನಾಗಿದ್ದರು ಈಸ್ಟರ್ನ್ ಕಂಟ್ರೀಸ್ ನಲ್ಲಿ. ಮೂಡರ ಅಂತಂದ್ರೆ ಪೂರ್ವ ದೇಶದಲ್ಲಿ. ಆ ಪೂರ್ವ ದೇಶಗಳಲ್ಲಿ ಅಗರ್ಭ ಶ್ರೀಮಂತನಾಗಿರ್ತಕ್ಕಂಥ ರಾಜರಲ್ಲಿ ಈತ ಕೂಡ ಒಬ್ಬ ಅಂತ ಭಕ್ತ ಯೋಬ ಪ್ರಿಯರೇ. ಆ ಯೋಬನ ಕುರಿತು ದೇವರು ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ಏನಂತ ಕೊಡ್ತಾನೆ ನೋಡೋಣ ಪ್ರಿಯರೇ. ಯೆಹೋವನು ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನ ಆ ಸಂದರ್ಭದಲ್ಲಿ ಅದೇ ಮಾರ್ಗದಿಂದ ಬಂದಾಗ ಅವರು ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನು ಎಲ್ಲಿಂದ ಬಂದೆ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಇದು ಮೊದಲನೇ ಹಂತದಲ್ಲಿ ಯೋಗನು ಯಾವ ರೀತಿ ಇದ್ದ ಅಂತಕ್ಕಂಥದ್ದು ಹೇಳಿದರೆ, ಆತನು ದೇವರಲ್ಲಿ ಭಯಭಕ್ತಿಯುಳ್ಳ ಆತನು 3 ದೇಶದಲ್ಲೆಲ್ಲ ಸ್ವಾಸ್ಥ್ಯ ಚಿತ್ತನಾಗಿರ್ತಕ್ಕಂಥ ಒಬ್ಬ ರಿಚ್ ರಾಜನಾಗಿರ್ತಾನೆ. ಈತನ ಕುರಿತು ದೇವರು ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ಆಗ ಒಂದು ದಿನ ಸೈತಾನನು ಬರುವಂಥ ಸಂದರ್ಭದಲ್ಲಿ ದೇವರು ಆತನ ಕರೆಸಿ ಮಾತಾಡ್ತಾನೆ. ಎಲ್ಲಿಂದ ಬಂದೆ ಅಂತಂದ್ರೆ, ನಾನು ಇಂತಿಂಥ ಪ್ಲೇಸ್ ಇಂದ ಬಂದೆ ಅಂತ ಹೇಳಿದಾಗ, ಸೊ ಆ ಪ್ಲೇಸ್ ಅಲ್ಲಿ ನನ್ನ ಭಕ್ತನಾಗಿರ್ತಕ್ಕಂಥ ಯೋಗದಲ್ಲಿ ನೋಡಿದ್ಯಾ ಅಂತ ಕೇಳ್ತೇನೆ. ನೋಡಿದ್ಯಾ? ಯೋಬನ್ ನೋಡಿದ್ದೇನೆ. ಯೋಬ ಅಂತಕ್ಕಂಥ ಒಬ್ಬ ರಾಜ ಇದ್ದಾನಲ್ಲ ಊಚ್ ದೇಶದಲ್ಲಿ, ಆ ವ್ಯಕ್ತಿಯನ್ನು ನೀನು ಗಮನಿಸಿದ್ಯಾ ಅಂತ ದೇವರು ಕೇಳ್ತಾ ಇದ್ದಾನೆ. ಅಂದ್ರೆ ಸಾಕ್ಷಿ ಕೊಡ್ತಾ ಇದ್ದಾನೆ ದೇವರು. ಯಾರ ಬಗ್ಗೆ? ಯೋಬನ ಬಗ್ಗೆ. ಬೀದರ್ ಬಂದ ಬೀದರ್ದಾಗ ಈ ಬ್ರದರ್ ಅದಾರ ಗೊತ್ತಾರೆ ನಿಮ್ಗೆ ಅಂತ ಹೇಳೋದು ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು? ಆ ಬ್ರದರ್ ಬಹಳ ಫೇಮಸ್ ಅಂತ ಅಂತಾರೆ. ಕರೆಕ್ಟಾ? ಅದೇ ರೀತಿ ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ಆ ಯೋಬ ಅಂತಕ್ಕಂಥ ಊಚ್ ದೇಶದ ರಾಜನ ಬಗ್ಗೆ ನೀವು ನೋಡಿದೀಯಾ ಅಂತ ಪ್ರಶ್ನೆ ಕೇಳಿದಾಗ ಸೈತಾನನಿಗೆ, ಆಗ ಸೈತಾನ ಹೇಳ್ತಾನೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದಿನಂತ ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತವಾಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಇದು ಸಾಕ್ಷಿ. ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳುವಂಥದ್ದು ಸಾಕ್ಷಿ ಅಲ್ಲ. ಅನೇಕ ಕ್ರೈಸ್ತ ಜೀವಿತದಲ್ಲಿ ಮೈಗಿಡಗಳು ಸಾಕ್ಷಿ ಹೇಳ್ತಿರ್ತಾರೆ. ನಮ್ಮ ಬಗ್ಗೆ ನಾನು ಹಂಗಿದ್ದೆ, ನಾನು ಹಿಂಗಿದ್ದೆ, ನಾನು ಹಂಗಾದೆ ಹಿಂಗಾದೆ ಅನ್ನುವಂಥದ್ದು ಸಾಕ್ಷಿ ಅಲ್ಲ ರೀ. ನಮ್ಮ ಕುರಿತಾಗಿ ದೇವರು ಸಾಕ್ಷಿಯನ್ನು ಕೊಡಬೇಕು. ಯಾವ ರೀತಿ ನೋಹನನ್ನ ಕುರಿತು ಸಾಕ್ಷಿ ಹೇಳಿದ್ನು, ಯಾವ ರೀತಿ ಯೋಬನ ಕುರಿತು ದೇವರು ಸಾಕ್ಷಿ ಹೇಳ್ತಿದ್ದನು, ಯಾವ ರೀತಿ ಅಬ್ರಹಾಮನ ಕುರಿತು ಸಾಕ್ಷಿ ಹೇಳ್ತಾ ಇದ್ದನು, ಅಂತ ಸಾಕ್ಷಿಗಳು ಬೇಕು ಪ್ರಿಯರೇ. ಒಂದು ವೇಳೆ ದೇವರು ಹೇಳೋದನ್ನು ಇನ್ನೊಬ್ಬರಾದ್ರೂ ಹೇಳುವಂತ ರೀತಿಯಲ್ಲಿ ಇರಬೇಕು. ದೇವ್ರು ಬೇಡ ಬಿಡ್ರಿ ನಮ್ಮ ಲೆವೆಲ್ಗೆ. ನಮ್ಮ ಸಹೋದರನಾದ್ರೂ ಹೇಳಂಗಿರ್ಬೇಕು ನಮ್ಮ ಬಗ್ಗೆ. ಆ ಬ್ರದರ್ ಬಹಳ ಒಳ್ಳೆಯದು ಅಂತೇಳಿ ಎಷ್ಟು ಜನ ಹೇಳ್ತಾರೆ ನಮ್ಮ ಬಗ್ಗೆ. ಇನ್ನು ಕೆಟ್ಟದಾಗ ಹೇಳ್ತಕ್ಕಂಥ ಸಂಖ್ಯೆ ಜಾಸ್ತಿ ಇರುತ್ತೆ. ಹೌದಲ್ರಿ? ಕೆಟ್ಟದಾಗೆ ಹೇಳ್ತಕ್ಕಂಥ ಸಂಖ್ಯೆ ಜಾಸ್ತಿ ಇರುತ್ತೆ ಹೊರತು ನಮ್ಮ ಬಗ್ಗೆ ಸಾಕ್ಷಿಯನ್ನ ಪಾಸಿಟಿವ್ ಆಗಿ ಹೇಳ್ತಕ್ಕಂಥವ್ರ ಸಂಖ್ಯೆ ಎಷ್ಟಿದೆ ಬಿಡ್ರಿ.
ಅಂಥ ಸಾಕ್ಷ್ಯ ನಾವು ಮಧ್ಯದಲ್ಲಿ ಇವತ್ತು ನಮ್ಮ ಕ್ರೈಸ್ತವ ಸಹೋದರ ಸಹೋದರಿಯರು ನಾನು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಹೋಗ್ತಿದ್ರಲ್ಲ, ಇದು ಎಷ್ಟು ಸರಿ ನಿಮಗೆ ಗೊತ್ತಾ? ಜುಡಿಷಿಯಲ್ ಆ್ಯಕ್ಟ್ನಲ್ಲಿ ಅಂದರೆ ನ್ಯಾಯಾಂಗ ಇಲಾಖೆಯಲ್ಲಿ ನಮ್ಮ ಸಾಕ್ಷಿಯನ್ನು ನಾವೇ ಹೇಳ್ತಿದ್ರೆ ಒಪ್ಪಲ್ಲ ಪ್ರಿಯರೇ, ಹೌದಲ್ರಿ? ಜುಡಿಷಿಯಲ್ ಕಸ್ಟಡಿ ಮೇಲೆ ಅಂದರೆ ನ್ಯಾಯಾಂಗ ಒಂದು ವ್ಯವಸ್ಥೆಯಲ್ಲಿ ಕೋರ್ಟ್ನಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೋರ್ಟ್ನಲ್ಲಿ ನಾನು ಸಾಕ್ಷಿ ಹೇಳ್ತೀನಿ ಅಂದರೆ ನಿಮ್ಮ ಸಾಕ್ಷಿ ನಿಮ್ಗೆ ನಡೆಯಂಗಿಲ್ಲ, ನಿನ್ನ ಬಗ್ಗೆ ಇನ್ನೊಬ್ರು ಹೇಳಬೇಕಂತ ಹೇಳ್ತಾರೆ. ನೀನೇನು ಕತೆ ಹೇಳ್ತೀಯಪ್ಪ, ನಾನು ಹಂಗೆ ಹಿಂಗೆ ಅಂತ ಹೇಳೋದೆಲ್ಲ ಕೇಳೋಕ್ಕಾಗುತ್ತನ? ನಾನು ಕೊಲೆ ಮಾಡಿದ್ದೀನಿ, ನಾನು ಸಾಕ್ಷಿ ಹೇಳಕತ್ತೀನಿ ಅಂತಾರೆ, ಒಪ್ಪಲ್ಲ. ಹೇಳಿದ್ರು ಇನ್ನೊಬ್ರು ಹೇಳಿದ್ರು, ನ್ಯಾಯಾಂಗ ವ್ಯವಸ್ಥೆ ನಾವು ಬದುಕೊಂಡಿರ್ತಕ್ಕಂಥ ಕಾನೂನೇ ನಮ್ಮ ಸಾಕ್ಷಿಯನ್ನು ಒಪ್ಪಲ್ಲ ಅಂತಂದ್ರೆ, ಮತ್ತು ದೇವರ ಕಾನೂನಿನಲ್ಲಿ ನಮ್ದು ನಾವೇ ಹೇಳ್ಕೊಂಡ್ರೆ ಮಾರ್ಕ್ಸ್ ಬರ್ತಾನಂದ್ರೆ ಅದು ಸರ್ ನೀವು ಆಲೋಚನೆ ಮಾಡಿದ್ರೆ ಹೌದಾ? ದೇವರು ಹೇಳಿದರೆ ಸಾಕ್ಷಿ ಯೋಗದ ಜೀವಿತದ ಬಗ್ಗೆ ಹೇಳ್ತಾನೆ ನೋಡಿ. ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದಾನೆ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ಸೈತಾನನು, ಯೋಗನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾರ ನೋಡಿ. ಸೈತಾನಿಗೆ ಎಷ್ಟು ಕುತಂತ್ರದ ನೋಡಿ. ಹೌದಾ ಮೊಹಮ್ಮದ್ ನೀನು ಚಲೋ ಆಶೀರ್ವಾದ ಮಾಡಿದ್ದನಿಗೆ ಹೆಚ್ಚು ರಾಜರನ್ನಾಗಿ ಮಾಡಿದೆ, ಅಷ್ಟು ಸಾವಿರ ಕುದುರೆದವ, ಅಷ್ಟು ಸಾವಿರ ಕತ್ತೆದವ, ಅಷ್ಟು ಸಾವಿರ ಪ್ರಾಣಿಗಳದವ, ಹಂಗಾಗಿ ದೇವರೇ ನಮ್ಮ ನಿನ್ನ ನಾಮಕ ಸ್ತೋತ್ರ ಅಂತ ಹೇಳ್ತಾನೆ. ಒಂದು ಸಾರಿ ನಿನ್ನ ಅದನ್ನು ಕೈ ಬಿಟ್ಟು ನೋಡು, ಅವಾಗ ಬರ್ತಾರೆ ಸ್ಪೋಕನ್ ಇಂಗ್ಲೀಷ್ ಬಾಯಿಂದ ಅಂತ ಹೇಳ್ತಾನೆ. ನಾವೇ ಹೇಳ್ತಿರ್ತೇವೆ ಒಂದೊಂದ್ಸಲ, ದೇವ್ರು ನನಗೆ ಮೋಸ ಮಾಡ್ಯಾನ, ದೇವ್ರು ನನಗೆ ತಪ್ಪು ಮಾಡ್ಯಾನ, ದೇವ್ರು ನನ್ನ ಮ್ಯಾಗ ಇದು ಮಾಡ್ಯಾನ, ಹೌದಲ್ರಿ? ಈ ಭೂಲೋಕದ ಮೇಲೆ ಜೀವಿಸ್ತಕ್ಕಂಥ ನಾವುಗಳೇ ಎಷ್ಟೋ ಸಲ ಹೇಳೋದು ದೇವ್ರನ್ನ ತಿಳಿಲಾರದೆ ಭಯಪಟ್ಟಿರ್ತಕ್ಕಂಥ ಉದಾಹರಣೆಗಳು ಇರ್ತವೆ, ಅದನ್ನು ಹೇಳ್ತಾರೆ. ಒಂದು ಸಲ ಬಿಟ್ಟು ನೋಡ್ರಿ ನೀವು ಅಂತ ಹೇಳ್ತಾನೆ. ಸೈತಾನ ಹೇಳ್ತಾನೆ ದೇವರಿಗೆ ಏನಂತ ಹೇಳ್ತಾನೆ ನೋಡ್ರಿ. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ, ನೀನು ಅವನಿಗೆ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದೆಯಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಗೊಳಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ, ಹಂಗಾಗಿ ನೀನು ನಂಬಕತನ. ಒಂದ್ಸಲ ತೆಗೆದು ನೋಡಂತ ಹೇಳ್ತಾನ್ರಿ. ತೆಗೆದು ನೋಡಿದಾಗ ಪ್ರತಿದಿನ ಒಂದೊಂದು ಕಳಿಸ್ತಾ ಹೋಗ್ತಾನೆ, ದೇವರು ಮೈನಸ್ ಮಾಡ್ತಾ ಬರ್ತಾನೆ. ಆ ಅಧ್ಯಾಯವನ್ನು ನೀವು ನೋಡ್ರಿ ಪ್ರಿಯರೇ. ಕೊನೆಗೆ ತನ್ನ ಹೆಂಡತಿ ಕೂಡ ಯೋಗವನ್ನು ಬೈತಾಳ್ರಿ. ಯಾವ ವಿಶ್ವಾಸ ಇಟ್ಟಿದ್ರಿ ದೇವರ ಮೇಲೆ? ದೇವರು ಇದ್ದಿದ್ರೆ ಇವೆಲ್ಲವನ್ನ ನಿನ್ನ ಕಾಪಾಡ್ತಿದ್ದ. ಎಲ್ಲವೂ ನಿಂತ್ಕೊಳಕತ್ತಾನ. ಕುರಿ ಹೋಯ್ತು, ದನ ಹೋಯ್ತು, ಆಡು ಹೋಯ್ತು, ಕತ್ತೆ ಹೋಯ್ತು, ಕುದುರೆ ಹೋಯ್ತು. ಕೊನೆಗೆ ಆತನಿಗೆ ಏನು ಬರ್ತಂದ್ರೆ, ಎಂಥ ಸ್ಥಿತಿಗೆ ಬರ್ತಂದ್ರೆ ಹೆಂಡತಿ ಕೂಡ ಬಿಟ್ಟು ಹೋಗುವಂಥ ಸ್ಥಿತಿಗೆ ಬರುತ್ತೆ. ನೀವು ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ನೋಡ್ರಿ ಪ್ರಿಯರೇ. ನೋಡಿ, ಆಗ ಯೋಬನು ಎದ್ದು ಮೇಲಂಗಿಯನ್ನು ಅರಿದುಕೊಂಡು 20ನೇ ವಚನ, ತಲೆಗೂಡಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು, ಯೆಹೋವನು ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ದೇವರು ಕೊಟ್ಟಾನ, ದೇವರು ತೆಗೆದುಕೊಂಡಾನ. ಇದರಲ್ಲಿ ನನ್ನದೇನು ಪಾತ್ರವಿಲ್ಲ, ನಂದೇನು ಪಾತ್ರವಿಲ್ಲ. ನಾ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಂತ ಹೇಳ್ತಾನ್ರಿ. ಕೊಟ್ಟಾತನ ದೇವರು, ತೆಗೆದುಕೊಳ್ಳುವಾತನ ದೇವರು. ಸೊ ದೇವರಿಗೆ ಏನಾಗಲಿ, ಕೃತಜ್ಞತಾ ಸ್ತುತಿಯಾಗಲಿ ಅಂತಕ್ಕಂಥ ಒಂದು ವಿಧೇಯತೆಯನ್ನು ಇಲ್ಲಿ ಯೋಬನು ತೋರಿಸ್ಕೊಡ್ತಾ ಇದ್ದಾನೆ ಪ್ರಿಯರ. ಅಂದರೆ ಇಷ್ಟು ಭಕ್ತಿ, ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ದೇವರ ಮೇಲೆ ಯೋಬನು ಇಟ್ಟನು ಪ್ರಿಯರೇ. ಕೊನೆಗೆ ಈ ಯೋಬನು ಬರೆದ ಪತ್ರಿಕೆ 42ನೇ ಅಧ್ಯಾಯವನ್ನು ನೋಡಿದಾಗ ತಿರ್ಗಾ ದೇವರು ಆತನಿಗೆ ಮತ್ತೆ ವಾಪಸ್ ಕೊಡ್ತಾನೆ ಆ ಆಶೀರ್ವಾದವನ್ನು ನೀವು ನೋಡಿದ್ದೆ. ಆದರೆ ಸಕಲ ವಿಧವಾದನ್ನು ಕೂಡ ಮತ್ತೆ ಯೋಬನಿಗೆ ಮತ್ತೆ ಕೊಡ್ತಾನೆ ನೋಡಿ. 42ನೇ ಅಧ್ಯಾಯ 10ನೇ ವಚನ ನೋಡಿದಾಗ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಮೊದಲು ಏನಿತ್ತಲ್ಲ ಅದಕ್ಕಿಂತಲೂ ಡಬಲ್ ಆಶೀರ್ವಾದ ಮಾಡ್ತಾನೆ ಪ್ರೇರ. ಯೋಬನ ಭಕ್ತಿ ಜೀವಿತದಲ್ಲಿ ಗೆದ್ದು ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ತಾನೆ ಬೇರೆ. ದೇವರು ಮತ್ತೆ ತಿರುಗಾತನನ್ನು ಆಶೀರ್ವಾದ ಮಾಡ್ತಾನೆ ಪ್ರೇರ. ಇಂಥ ಭಕ್ತಿ ಜೀವಿತ ನಮ್ಮದಾಗಿರಬೇಕು ಪ್ರೇರ. ಸೊ ಇನ್ನು ಕೊನೆಯದಾಗಿ ಮಹಾನ್ ಇನ್ನೊಬ್ಬ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ನಿಮಗೆ
ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರೇರೆ. ರೂತಳ ಜೀವಿತವನ್ನು ನೋಡೋಣ ಪ್ರೇರೆ. ಯಾಕಂದರೆ ಇಷ್ಟೊತ್ತು ಬರೀ ಗಂಡ್ಮಕ್ಕಳ ಜೀವಿತಗಳನ್ನೇ ನಾನು ನಿಮ್ಗೆ ಹೇಳಿದ್ದೀನಿ ಪ್ರೇರೆ. ರೂತಳ ಜೀವಿತವನ್ನು ನೀವು ತೆಗೆದುಕೊಂಡಾಗ ರೂತಳು ಯಾವ ರೀತಿ ವಿಧೇಯಳಾಗಿದ್ದಳು ಅಂತಕ್ಕಂಥದ್ದನ್ನು ಕೂಡ ಪ್ರತಿ ಸ್ತ್ರೀಯರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಹೇಳ್ತಾ ರೂತಳು ಬರೆದ ಗ್ರಂಥ 1ನೇ ಅಧ್ಯಾಯವನ್ನು ನಾವು ನೋಡೋಣ ಪ್ರೇರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಟೆಸ್ಟಿಮನಿ. ಈ ರೂತಳ ಒಂದು ಚರಿತ್ರೆಯನ್ನು ನಾವು ನೋಡಬೇಕ್ರಿ. ಇವತ್ತು ಪ್ರತಿ ಕುಟುಂಬದಲ್ಲಿ ಕೂಡ ಅಂಥ ಒಂದು ಸೊಸೆ, ಅಂಥ ಒಂದು ಅತ್ತೆ ಬೇಕಿದ್ದು ಪ್ರಿಯರು. ಯಾಕಂದರೆ ಇವತ್ತು ಅನೇಕ ಕಲಹಗಳು, ಅನೇಕ ಜಗಳಗಳು ಜಾಸ್ತಿ ಉಟ್ಕೊಳ್ತಕ್ಕಂಥದ್ದೆಲ್ಲಪ್ಪ ಅಂದರೆ ನಮ್ಮ ಮನೆಗಳಲ್ಲೇ ಪ್ರೇರೆ. ನಮ್ಮ ಮನೆಯಲ್ಲೇ ಟ್ರೀಟ್ಮೆಂಟ್ ಬೇಕಾಗ್ಯದ. ಯಾರಿಗೆ? ಅತ್ತೆಗೆ, ಸೊಸೆ. ಆ ಟ್ರೀಟ್ಮೆಂಟು ರೂತಳ ಮುಖಾಂತರವಾಗಿ ತೋರಿಸಿದೆ ನಿಮಗೆ. ರೂತಳು ಯಾವ ರೀತಿ ತನ್ನ ಕುಟುಂಬವನ್ನು ನಿರ್ವಹಿಸಿದ್ರು. ಯಾಕಂದರೆ ಇವತ್ತು ಪ್ರತಿ ಸ್ತ್ರೀಯರಿಗೂ ಕೂಡ ಇದು ಅವಶ್ಯಕವಾಗಿದೆ ಪ್ರೇರೆ. ಈ ಉದಾಹರಣೆ ಬೇಕಾಗಿದೆ ಪ್ರೇರೆ. ರೂತಳು ಯಾರು, ಆಕೆಯ ಚರಿತ್ರೆ ಏನು, ಆಕೆಯ ಲೈಫ್ ಸ್ಟೋರಿ ಏನು ಅಂತಕ್ಕಂಥದ್ದನ್ನ ನೀವು ನೋಡ್ಬೇಕಂದ್ರೆ ರೂತಳ ಪತ್ರಿಕೆ ಭಾಳ ಸಣ್ಣದಾಗಿರ್ತಕ್ಕಂಥ ಪತ್ರಿಕೆ ಪ್ರೇರೆ. ಕೇವಲ 4 ಅಧ್ಯಾಯಗಳಿದ್ದಾವೆ. ಅದನ್ನು ಮನೆಗೆ ಹೋಗಿ ಓದಿ, ಅರ್ಥ ಆಗುತ್ತೆ ರೂತಳು ಹೆಂಗದಾಳು ಅಂತೇಳಿ. ನಾನು ಈಗ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು 1ನೇ ಅಧ್ಯಾಯವನ್ನು ನಿಮಗೆ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ರೂತಳಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಗಂಡ ಸತ್ತೋಗ್ತಾನೆ ಪ್ರೇರೆ. ರೂತಳಿಗೆ ಚಿಕ್ಕ ವಯಸ್ಸಿನಲ್ಲೇ ಗಂಡ ಸತ್ತೋಗ್ತಾನೆ. ಗಂಡ ಸತ್ತೋದ ನಂತರ ಆಕಿನ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ತಂದೆ ತಾಯಿ ಇರಲ್ಲ. ಈಗ ಎಲ್ಲಿಗೆ ಹೋಗ್ಬೇಕಂದ್ರೆ ಅತ್ತೆ ಜೊತೆಗೆ ಇರಬೇಕಾಗುತ್ತೆ. ಹಾಗಾದ್ರೆ ನೋಡಿ, ಮೂವಾಗಳಾದ ರೂತಳು ಗಂಡ ಸತ್ತ ಮೇಲೆ ಅತ್ತೆಯೊಡನೆ ಯಹೂದ ದೇಶಕ್ಕೆ ಬಂದೆವು. ಇದು ರೂತಳ ಚರಿತ್ರೆ. ಓಕೆನಾ? ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದ್ದರಿಂದ, ಬರ ಅಂದರೆ ಡ್ರಾಟ್, ಬರಗಾಲ ಬಂದಿರ್ತಾರೆ. ಯಹೂದ್ಯ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ, 2 ಕುಮಾರರು ಇವರ ಸಹಿತವಾಗಿ ಅಮೋಘ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಆ ಮನುಷ್ಯನಿಗೆ ಎಲಿಮೆಲೆಕನೆಂದು, ಅವನ ಹೆಂಡತಿಗೆ ನಹೋಮಿ ಎಂದು, 2 ಮಕ್ಕಳಿಗೆ ಮಹಲೋನ್, ಕಿಲಿಯೋನ್ ಎಂದು ಹೆಸರು. ಇದು ಅವರ ಚರಿತ್ರೆ. ರೂತಳ ಗಂಡನ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ. ಯಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನಹೋಮಿಯ ಗಂಡನಾದ ಎಲಿಮೆಲೆಕನು ಸತ್ತನು. ಯಾರ ಗಂಡ ಸತ್ತಂದ್ರೆ ಈ ನಹೋಮಿ ಅಂದ್ರೆ ಅತ್ತೆ, ರೂತಳ ಅತ್ತೆ. ಆಕೆಯು 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಓರ್ಫ್, ರೂತ ಎಂಬ ಹೆಸರುಳ್ಳ 2 ಓದೋರ್ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರು. 2 ಅಂದರೆ 2 ಮಕ್ಕಳು ಆ ಅಮ್ಮಗೆ ನಹೋಮಿಗೆ. 2 ಮಕ್ಕಳಿಗೆ 2 ತಂದು ಮದುವೆ ಮಾಡ್ತಾಳು. ಯಾರ್ಯಾರನ್ನಪ್ಪ ಅಂದ್ರೆ ಓರ್ಫ್ ಅಂತ, ಮತ್ತು ಇನ್ನೊಬ್ಬರು ಯಾರು ರೂತ್ ಅಂತ ಹೇಳಿ. ಸೊ ಎಂಬ ಹೆಸರುಳ್ಳ 2 ಓಮಾನ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿಂದ ಮೇಲೆ 2 ತೀರಿಹೋದರು. ಬ್ಯಾಡ್ ಲಕ್ ಏನಪ್ಪ ಅಂತಂದ್ರೆ ಈ ನಹೋಮಿಯ 2 ಗಂಡು ಮಕ್ಕಳು ಕೂಡ ಸತ್ತೋಗ್ತಾರೆ. 2 ಗಂಡು ಮಕ್ಕಳು ಸತ್ತೋಗ್ತಾರೆ. ಈಗ ನಹೋಮಿ ಹತ್ರ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ನಹೋಮಿ ಮತ್ತು ತನ್ನ 2 ಸೊಸೆಯರು, ಈರ್ಫ್ ಮತ್ತು ರೂತ್. ಹೌದಾ? ಅರ್ಥ ಆಯ್ತಾ? ಇದು ಕ್ಯಾರೆಕ್ಟರ್ ಅರ್ಥ ಆಯ್ತಾ? ಸೊ ಆ ಮಕ್ಕಳು ಸತ್ತೋಗ್ತಾರೆ. ಆಕೆ 2 ಮಕ್ಕಳನ್ನು ಉಳಿದಳು. ಆ ಮಕ್ಕಳು ಓರ್ಫ್, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿಂದ ಮೇಲೆ 2 ತೀರಿಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳೆದುಕೊಂಡು ಒಬ್ಬಳೇ ಉಳಿದಳು. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನಹೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಆಕೆಯು 2 ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅವರಿಗೆ ತಿರುಗಿ, ನಿಮ್ಮ ತವರು ಮನೆಗೆ ಹೋಗಿರಿ. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನೂ ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ಆ ಅತ್ತೆ ಬಹಳ ಒಳ್ಳೆಕಿರಿ, ನಹೋಮಿ ಕೂಡ ಬಹಳ ಒಳ್ಳೆಕಿ. ಅಮ್ಮ, ಇಷ್ಟು ದಿನ ನನಗೆ ಪ್ರೀತಿ ತೋರಿಸಿದರೆ, ನನ್ನ ಮಕ್ಕಳನ್ನು ಕೂಡ ಪ್ರೀತಿ ಮಾಡಿದರೆ ನೀವು, ಆದರೆ ಬ್ಯಾಡ್ ಲಕ್ ಏನಪ್ಪ ಅಂತಾರೆ, ನನ್ನ ಮಕ್ಕಳು ಸತ್ತೋದು. ಸೊ ಇನ್ಮೇಲೆ ಗಂಡಂದ್ರೆಲ್ಲ ನನ್ನ ಜೊತೆಗೆ ನೀವು ಯಾಕೆ ಇರ್ತೀರಿ, ನೀವು ನಿಮ್ಮ ತವ್ರ ಮನೆಗೆ ಹೋಗ್ರಿ ಅಂತ ಹೇಳ್ತಾಳ್ರಿ ಅತ್ತೆ. ಬೇಡಮ್ಮ, ನನ್ನ ಹತ್ರ ಇರೋದು ಬೇಡ, ನೀವು ಹೋಗು, ನಿಮ್ಮ ತಂದೆ ತಾಯಿಗಳ ಹತ್ರ ಹೋಗ್ರಿ, ಅಥವಾ ನೀವು ಇನ್ನೊಂದು ಬೇರೆ ಮದುವೆ ಮಾಡ್ಕರಿ. ಯಾಕಂದ್ರೆ ನೀವು ಕೂಡ ಯೌವನಸ್ಥರಿದ್ದೀರಿ, ನೀವು ಜೀವಿತಾಂತದವರೆಗೆ ನನ್ನ ಜೊತೆಗಿದ್ರೆ ನಿಮ್ಗೇನು ಲಾಭ ಇಲ್ಲ. ನಾನಂತೂ ಮುದುಕಿ, ವಯಸ್ಸಾಗಿದೆ, ಇವತ್ತಿದ್ದು ನಾಳೆ ಸತ್ತೋಗ್ತೀನಿ, ನೀವು ವಯಸ್ಸಿನಲ್ಲಿದ್ದೀರಿ, ಬೇಡ, ನೀವು ಹೋಗಿ ಅಂತೇಳಿ ಆ ಸೊಸೆಯಂದ್ರಿಗೆ ಹೇಳಿದಾಗ ಅದರಲ್ಲಿ ಒಬ್ಬ ದೊಡ್ಡ ಮಗಳು ಅಂದರೆ ದೊಡ್ಡ ಸೊಸೆ ಹೇಳ್ತಾಳೆ,
ಆಕೆ ಇಬ್ಬರು ಸೊಸೆಯರಲ್ಲಿ ತಾನಿದ್ದ ಸ್ಥಳದಿಂದ ಯಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ ತಿರುಗಿ ನಿಮ್ಮ ತವರ ಮನೆಗೆ ಹೋಗಿರಿ. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿಯಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿ ಅವರನ್ನು ಮುದ್ದಿಟ್ಟಳು. ಆಗ ಅವರು ಗಟ್ಟಿಯಾಗಿ ಹತ್ತು, ನಾವು ನಿನ್ನ ಜೊತೆಯಲ್ಲೇ ನಿನ್ನ ಸ್ವಜನರ ಬಳಿಗೆ ಬರುತ್ತೇವೆ ಅನ್ನಲು ಆಕೆಯು, ಇಲ್ಲ, ಇಬ್ಬರು ಹೇಳ್ತಾರೆ, ಬೇಡ ಬೇಡ, ನಾವು ನಿಮ್ಮ ಹತ್ರ ಬರ್ತೀವಿ ಅಂತ ಹೇಳ್ತಾರೆ. ಆಗ, ಮಕ್ಕಳೇ, ನೀವು ನನ್ನೊಡನೆ ಬರುವುದಕ್ಕೆ ಹಿಂದಿರುಗಿ ಹೋಗಿರಿ. ನಿಮಗೆ ಗಂಡಂದರನ್ನು ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಬೇರೆ ಮಕ್ಕಳಿಲ್ಲವಲ್ಲ. ನನಗೆ ಬೇರೆ ಮಕ್ಕಳಿದ್ರೆ ಅಂದರೆ ಅವ್ರನ್ನಾದ್ರೆ ಅಟ್ಲೀಸ್ಟ್ ನಿಮ್ಗೆ ಮದುವೆ ಮಾಡಿಕೊಡ್ತದೆ. ಅಣ್ಣಂದ್ರೆ ಸತ್ತರಪ್ಪ, ನೀಯಾರ ಮದುವೆ ಮಾಡ್ಕೊ ಅಂತೀಯಾರ ಅಂತೇಳಿ ಆ ಒಂದು ಪ್ರದೇಶದಲ್ಲಿ ಒಂದೊಂದು ಸಂಸ್ಕೃತಿ, ಒಂದೊಂದು ಕಾನೂನು ಇರುತ್ತದೆ. ಅರ್ಥ ಆಯ್ತಾ? ಅಕ್ಕ ಸತ್ತ ನಂತರ ನಮ್ಮ ಇಂಡಿಯಾದಲ್ಲಿ ಈ ಸಿಸ್ಟಮ್ ಇದೆ. ಒಂದು ವೇಳೆ ಅಕ್ಕ ಸತ್ತೋದ್ರಿಂದ ತಂಗಿನ ಕೊಟ್ಟು ಮದುವೆ ಮಾಡ್ತಕ್ಕಂಥ ಸ್ಥಿತಿ ನಮ್ಮಲ್ಲಿದೆ. ಮೇಲ್ ಡಾಮಿನೆಂಟ್ ಕಂಟ್ರಿ ಆಗಿರೋದ್ರಿಂದ ಗಂಡು ಮಕ್ಕಳಿಗೆ ಅಪ್ಲೈ ಮಾಡ್ತಾರೆ. ಬಹುಶಃ ಆ ಪ್ರದೇಶದಲ್ಲಿ ಒಂದು ವೇಳೆ ಅಣ್ಣ ಸತ್ರ ಅಂತಾನೆ ಇರ್ತಕ್ಕಂಥ ತಮ್ಮನವ್ರನ್ನ ಮದುವೆ ಮಾಡಿಸ್ತಕ್ಕಂಥ ಪದ್ಧತಿ ಕೂಡ ಇರಬಹುದು. ಹಂಗಾಗಿ ಈ ಅಮ್ಮ ಹೇಳ್ತಾಳೆ ನಹೋಮಿ, ಅಟ್ಲೀಸ್ಟ್ ನನಗೆ ಆ ಭಾಗ್ಯನೂ ಇಲ್ಲಲ್ಲ, ನಾನು ನಿಮ್ಮನ್ನು ಇಟ್ಕೊಳ್ಳಿಕ್ಕೆ. ಬೇರೆ ಮಕ್ಕಳಿದ್ರೆ ಅವ್ರಿಗೆ ಮದುವೆ ಮಾಡಿಕೊಂಡು ನನ್ನ ಹತ್ರ ಇಟ್ಕೊಳ್ತಿದ್ದೆ, ಅದೂ ಇಲ್ಲ ನನಗೆ. ಯಾಕಂದ್ರೆ ಇರ್ತಕ್ಕಂಥ ಇಬ್ಬರು ಮಕ್ಕಳು ಸತ್ತೋಗಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಮನೆಗಳಿಗೆ ಹೋಗ್ಬಿಡಿ, ನೀವು ನಿಮ್ಮ ಮನೆಗೆ ಹೋಗ್ರಿ, ನಿಮ್ಮ ತವ್ರ ಮನೆಗೆ ಹೋಗ್ರಿ. ನಿಮ್ಗೆ ಅನಿಸಿದ್ರೆ ಇನ್ನೊಂದು ಮದುವೆ ಮಾಡ್ಕೊರಿ, ನಂದೇನೋ ಅಭ್ಯಂತರ ಅಂತ ಹೇಳ್ತಾಳೆ. ಆದ್ದರಿಂದ ನನ್ನ ಮಕ್ಕಳೇ, ನೀವು ಹಿಂದಿರುಗಿ ಹೋಗಲಿ. ಒಂದು ವೇಳೆ ನಿರೀಕ್ಷೆಯಿಂದ ಇವತ್ತೇ ಒಬ್ಬ ಗಂಡನನ್ನು ಕೂಡಿ ಮಕ್ಕಳನ್ನು ಹೆತ್ತರುವ ದೊಡ್ಡವರಾಗುವ ತನಕ ಕಾದಿರುವರು. ಒಂದು ವೇಳೆ ನಿಮ್ಮ ಒಂದು ನೋಡ್ಕೊಂಡು ನಾನು ಇನ್ನೊಂದು ಮದುವೆ ಮಾಡಿಕೊಂಡು ಗಂಡು ಮಕ್ಕಳು ಹೆತ್ತಿದ್ರು ಕೂಡ ಆ ಮಕ್ಕಳು ದೊಡ್ಡವರಾಗಿ ನಿಮ್ಮನ್ನು ಮದುವೆ ಆಗೋಷ್ಟಕ್ಕೆ ನೀವು ಮೂರ್ತರಾಗ್ಬಿಟ್ಟಿರ್ತೀರಿ. ಹಂಗಾಗಿ ಚಾನ್ಸೇ ಇಲ್ಲ ನಿಮಗೆ. ಹಾಗಾಗಿ ನೀವು ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಅವರು ಗಂಡಂದಿಲ್ಲದೆ ಇರುವರು. ನನ್ನ ಮಕ್ಕಳೇ, ಆಗ ಮಾಡಬೇಡಿ, ಯೆಹೋವನ ಹಸ್ತವು ನಿಮಗೆ ವಿರೋಧವಾಗಿರೋದ್ರಿಂದ ನಿಮಗೋಸ್ಕರ ಬಹಳ ದುಃಖ ಪಡ್ತೇನೆ ಅಂದಳು. ಬಹಳ ದುಃಖ ಪಡ್ತಾಳೆ. ಸೊಸೆಯಂತನ ಎಷ್ಟು ಪ್ರೀತಿ ಮಾಡ್ತಾಳೋ ಈ ಅತ್ತೆನ ನೋಡಬೇಕು. ಪ್ರತಿ ಅತ್ತೆ ಅಂದ್ರು ನಿಮ್ಮ ಮನೆಯಲ್ಲಿ ಸೊಸೆಯಂದ್ರು ಇದಾರಂದ್ರೆ ನಹೋಮಿನ ಆಲೋಚನೆ ಮಾಡಿ ಒಂದು ಸೊಸೆಯನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಕ್ಯಾರೆಕ್ಟರ್ನ ನೀವು ಕಲಿಬೇಕಂದ್ರೆ ನಹೋಮಿ ಕ್ಯಾರೆಕ್ಟರ್ ಸುಟೇಬಲ್. ಅತ್ತೆ ಅನ್ನುವಂಥವಳು ಹೆಂಗಿರ್ಬೇಕಂತೇಳಿ. ಅತ್ತೆ ಚೆನ್ನಾಗಿತ್ತಂದ್ರೆ ಸೊಸೆ ಅಂದ್ರೆ ಚೆನ್ನಾಗಿರ್ತಾರೆ ಬೇರೆ. ಹೌದಾ? ಈಗ ಸೊಸೆ ಅಂದ್ರೆ ಹೆಂಗಿರ್ಬೇಕು ಇವ್ರು ನೋಡಿ ಕಲಿಬೇಕು. ಅತ್ತೆದ್ರು ನೋಡ್ಬೇಕು ನಹೋಮಿ, ಸೊಸೆ ಅಂದ್ರೆ ಹೆಂಗಿರ್ತಾರೆ ನೋಡಿ. ಆಗ ಅವರು ತಿರುಗಿ ಗಟ್ಟಿಯಾಗಿ ಹತ್ತರು. ಆ ಇಬ್ಬರು ಸೊಸೆ ಅಂದ್ರೆ ಆ ಥರ ಹೇಳಿದಾಗ ಅಳ್ತಾರೆ. ಕೊನೆಗೆ ಒಬ್ಬ ಹೆಣ್ಮಗಳಿಗೆ ಮಾರು ಮನಸ್ಸು ಬರುತ್ತೆ. ಹೌದಲ್ಲ, ನಂದು ಚಿಕ್ಕ ವಯಸ್ಸು, ಇಷ್ಟು ದಿನ ನಾನು ಹೆಂಗೆ ಅಂದರೆ ನಾನು ಸಾಯೋವರೆಗೆ ಇರ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತೇಳಿ ಈ ಓರ್ಫಾನು ಅಂತ ಹೆಣ್ಮಗಳು ಏನು ಮಾಡ್ತಾರೆ ಅಂತಾರೆ, ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ಆಯ್ತಂತೆ, ನೀನು ಹೇಳ್ದಂಗೆ ನಾನು ಹೋಗ್ತೇನೆ, ಮತ್ತೆ ನಾನು ಇನ್ನೊಂದು ಮದುವೆ ಮಾಡ್ಕೊತೇನೆ ಅಂತೇಳಿ ಹೋಗ್ತಾಳೆ. ಆದರೆ ರೂತಳಾದಳು ಅತ್ತೆಯನ್ನೇ ಅಂಟಿಕೊಂಡಳು. ರೂತು ಬೆಳ್ಳಗಂತೆ, ಅತ್ತೆ ನಾನು ಹೋಗಲ್ಲ, ನನಗೆ ನನ್ನ ಗಂಡ ಸರ್ವಸ್ವವಾಗಿದ್ದ, ಯಾವಾಗ ಆತ ಬದಿಗಿದ. ಈಗ ಆತ ನೀವು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ನನ್ನ ಅತ್ತೆಯನ್ನು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ನಾನು ಹೋಗಲ್ಲ, ನಾನು ನಿಮ್ಮ ಹತ್ರನೇ ಇರ್ತೀನಿ ಅತ್ತೆ ಅಂತ ಹೇಳ್ತಾಳೆ. ನೋಡಿ ಎಂಥ ಸೊಸೆ ನೋಡ್ರಿ. 16ನೇ ವಚನವನ್ನು ನೋಡಿದಾಗ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂಬುದು ನನ್ನನ್ನು ಒತ್ತಾಯ ಪಡಿಸಬೇಡ, ನನಗೆ ಫೋರ್ಸ್ ಮಾಡಬೇಡ, ನಾನು ಹೋಗಲ್ಲ. ನೀನು ಎಲ್ಲಿಗೆ ಹೋದಳು ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನೂ ಸಾಯುವನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲೇ ಎಂದಳು. ನನ್ನ ನಿನ್ನ ಸಂಬಂಧ ಮರಣದಿಂದಲೇ ಮುಗಿಬೇಕು ಹೊರತು ಮತ್ತಾರಿಂದಲೂ ಕೂಡ ಸಾಧ್ಯ ಇಲ್ಲತ್ತೆ. ನಾನು ನಿನ್ನ ಜೊತೆಗೆ ಇರ್ತೇನೆ, ನನಗೆ ನೀನೇ ಸರ್ವಸ್ವ. ನನ್ನ ಜವಾಬ್ದಾರಿ ಅದು. ವಯಸ್ಸಲ್ಲಿರ್ತಕ್ಕಂಥ ನಿನ್ನನ್ನು ಬಿಟ್ಟು ಹೋದರೆ ನಿನ್ನನ್ನು ನೋಡ್ಕೊಳ್ತಕ್ಕಂಥವ್ರು ಯಾರು? ನನ್ನ ಗಂಡನ ಜವಾಬ್ದಾರಿ ನನ್ನ ತಾಯಿಯನ್ನು ನೋಡ್ಕೋಬೇಕಾಗಿತ್ತು, ಆತನೇ ಇಲ್ಲ. ಆತನ ಜವಾಬ್ದಾರಿಯನ್ನು ನಾನು ಹಾಕ್ಕೊಂಡು ನಾನು ನಿನ್ನ ಜೊತೆಗಿರ್ತೇನೆ, ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡ ಹೋಗಂತೇಳಿ ನಾನು ನಿನ್ನ ಜೊತೆಗಿರ್ತೀನಿ. ನಾನು ಸತ್ರು ನಿನ್ನ ಜೊತೆಗಿರ್ತೀನಿ, ಕೊನೆಯವರೆಗೂ ಮರಣದವರೆಗೂ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳ್ತಾಳೆ. ನೋಡ್ರಿ ಎಂಥ ಸೊಸೆ ನೋಡ್ರಿ. ಅತ್ತೆದು ಒಂದು ರೀತಿ, ಸೊಸೆದು ಒಂದು ರೀತಿ ಪ್ರೀತಿ. ಈ ರೀತಿಯ ಪ್ರೀತಿಗಳು
ಮ್ಯಾಚ್ ಆದಾಗ ಅತ್ತೆ ಸೊಸೆ ಜೀವದ ಎಷ್ಟು ಚೆನ್ನಾಗಿರುತ್ತೆ ಆಲೋಚನೆ ಮಾಡಿದ್ರೆ ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಇದೇ ಬೆಳಕಲ್ರಿ. ನಾವು ಬೆಳಕು ಚೆಲುವಾಗಬೇಕು ಬೇರೆ, ನಾವು ಲೋಕಕ್ಕೆ ಉಪ್ಪಾಗಬೇಕು. ಉಪ್ಪು ರುಚಿ ತಂದು ಕೊಡುತ್ತೆ, ಬೆಳಕು ಇನ್ನೊಬ್ಬರ ಜೀವಿತಕ್ಕೆ ಬೆಳಕನ್ನು ತಂದು ಕೊಡುತ್ತೆ. ಈ ಕ್ಯಾರೆಕ್ಟರ್ಸ್ಗಳು ಬೇಕಾಗಿದೆ ನಮಗೆ ಪ್ರಪಂಚಕ್ಕೆ. ಇವತ್ತು ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂಥ ಉದಾಹರಣೆಗಳು ಧಾರಾವಾಹಿನಲ್ಲಿ ಬರ್ತಕ್ಕಂಥ ಸೀರಿಯಲ್ಸ್ ಅಲ್ಲ ಬೇರೆ, ಸೀರಿಯಲ್ನಲ್ಲಿ ಬರ್ತಕ್ಕಂಥ ಎಲ್ಲವುಗಳಲ್ಲಿ ಅತ್ತೆ ಸೊಸೆದ ಕ್ಲಾಶಸ್ ಜಾಸ್ತಿ ಇರುತ್ತೆ. ನೀವು ನೋಡಿರ್ಬೇಕಂದ್ರೆ ಯಾವ್ದು ಬೇಕಾದ್ರೂ ತೋರಿಸ್ತಾ ಇಲ್ಲ. ಇವತ್ತು ಬೇಕಾಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಇವು ಪ್ರಿಯರೇ. ಇನ್ನು ಹೋಗಿನ ನೋಡಿ ಕಲಿಬೇಕು ಅತ್ಯಂತರು, ರೂಪನ್ನು ನೋಡಿ ಕಲಿಬೇಕು ಸೊಸೆಯಂದರು. ಈ ಒಂದು ಜೀವಿತಗಳು ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಸಾರಗಳಲ್ಲಿ ಬಂದಿದ್ದೆ ಆದರೆ ನಮ್ಮ ಕುಟುಂಬಗಳು ಎಷ್ಟು ಚೆನ್ನಾಗಿರುತ್ತೆ ಆಲೋಚನೆ ಮಾಡಿರೋ ಪ್ರೇರೆ. ಅದನ್ನು ಪ್ರೇರೆ ಒಂದು ಸಾರಿ ನೀವು ಆಲೋಚನೆ ಮಾಡಿರಿ. ಇವತ್ತು ನಮ್ಮ ಮನಸ್ಸುಗಳನ್ನು ನಾವು ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ, ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಯಾವ ರೀತಿ ಅಬ್ರಹಾಮನ ವಿಶ್ವಾಸದಿಂದಿದ್ದನು, ಯಾವ ರೀತಿ ನೋಹನು ತನ್ನ ಒಂದು ಭಕ್ತಿ ಜೀವಿತಕ್ಕೆ ದೇವರ ವಾಗ್ದಾನಕ್ಕೆ ಕಿವಿಗೊಂಡು, ಯಾವ ರೀತಿ ಯೋಗನು ದೇವರನ್ನು ಸ್ತುತಿಪಡಿಸಿದನೋ ಮಹಿಮೆಪಡಿಸಿದನೋ, ಯಾವ ರೀತಿ ರೂತಳು ತನ್ನ ಒಂದು ಗುಣಾತಿಶಯಗಳ ಮುಖಾಂತರವಾಗಿ ದೇವರಿಗೆ ಮೆಚ್ಚುಗೆಯಾಗುವಂಥ ಕೆಲಸವನ್ನು ಮಾಡಿದಳು. ಆ ರೀತಿ ನಾವು ಮಾಡ್ತಾ ಇದ್ದೀವ? ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರೇರೆ. ಬೇಕಿದೆ ಪ್ರೇರೆ. ಇವತ್ತು ಪ್ರತಿಯೊಬ್ಬ ಸಹೋದರ ಸಹೋದರಿಗೆ ಬೇಕಾಗಿರ್ತಕ್ಕಂಥವು ಇವೇ ಚಿತ್ರಣಗಳು ಪ್ರೇರೆ. ಇದೇ ಬೇಕು. ನಾವು ಯಾವ ರೀತಿ ಬದುಕಿದ್ರೆ ದೇವರು ನಮ್ಮನ್ನು ಇಷ್ಟಪಡ್ತಾನೆ, ನಾವು ಯಾವ ರೀತಿ ಬದುಕಿದ್ರೆ ಇವತ್ತು ದೇವರು ನಮ್ಮನ್ನು ಏನಪ್ಪಂತಂದ್ರೆ ಪರಲೋಕಕ್ಕೆ ಸೇರಿಸ್ತಾನೆ ಅಂತಕ್ಕಂಥ ನಿಜವಾದಂಥ ಸನ್ನಿವೇಶಗಳು ಇವು ನಮ್ಮ ಕಣ್ಣೆದುರಿಗೆ ಬರ್ತಕ್ಕಂಥ ಚಿತ್ರಗಳು ಪ್ರಿಯರೇ. ಈ ಚಿತ್ರಗಳು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು. ಇವರು ನಿಜವಾದಂಥ ಹೀರೋಗಳು. ಆಲೋಚನೆ ಮಾಡಲಿ ಪ್ರಿಯರೇ. ನಾನು ನನ್ನ ಸ್ವಂತ ಕಲ್ಪನಾ ಕಥೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ ಪ್ರಿಯರೇ. ಬೈಬಲ್ನಲ್ಲಿ ತಮ್ಮ ಅಮರತ್ವವನ್ನು ಸಾರಿಸಿರ್ತಕ್ಕಂಥ, ತಮ್ಮ ವಿಶೇಷತೆಯನ್ನು ನಮಗೆ ತೋರಿಸಿಕೊಂಡಿರ್ತಕ್ಕಂಥ ಮಹಾನ್ ಚರಿತ್ರಕಾರರ ಚರಿತ್ರೆಯನ್ನು ಹೇಳಿದ ಪ್ರೇರೆ. ದೇವರು ನಮಗೋಸ್ಕರ ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಳ್ಳುವುದಕ್ಕೋಸ್ಕರ ಅವರ ಜೀವಿತವನ್ನು ನಮಗೆ ಬರೆಸಿದ್ದಾರೆ ಪ್ರೇರೆ. ಇನ್ನು ಮೇಲಾದರೂ ಕೂಡ ನಾವು ಎಚ್ಚರ ಪಡೋಣ ಪ್ರೇರೆ. ಈ ಭಕ್ತಿ ಜೀವಿತಗಳಲ್ಲಿ ನೀವೆಲ್ಲರೂ ಸೇರ್ತಾ ಇದ್ದೀರಿ. ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕು. ಯಾಕಂದ್ರೆ ಇವತ್ತು ನಾವು ಬರ್ತಾ ಇದ್ದೀವಿ, ಇಲ್ಲಿಗೆ ವಾಕ್ಯವನ್ನು ಹೇಳ್ತಾ ಇದ್ದೇವೆ. ದೇವರ ಮತ್ತೊಂದು ಅವಕಾಶ ನಿಮ್ಮೆಲ್ಲರೂ ಕೊಡ್ತಾ ಇದ್ದೇನೆ. ಭಕ್ತರ ಮುಖಾಂತರವಾಗಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ ಅಂತಾರೆ. ನಾವು ಆ ರೀತಿಯ ಕ್ಯಾರೆಕ್ಟರ್ಸ್ಗಳನ್ನು ಧರಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿ ಇವತ್ತು ನಮಗಿದೆ ಪ್ರಿಯರೇ. ಆದ್ದರಿಂದ ಎಚ್ಚರಿಕೆಯಲ್ಲಿರೋಣ, ಭಕ್ತಿ ಜೀವಿತದಲ್ಲಿರೋಣ, ನಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳೋಣ. ನಾವು ದೇವರನ್ನ ಮಹಿಮೆ ಪಡಿಸುವ ನಿಜ ಸ್ವರೂಪಗಳಾಗಿ ಭೂಲೋಕದಲ್ಲಿ ಜೀವಿಸೋಣ ಪ್ರಿಯರೇ. ದೇವರು ಖಂಡಿತವಾಗಲೂ ಕೂಡ ನಮ್ಮನ್ನು ಆಶೀರ್ವದಿಸ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ, ನಮ್ಮನ್ನು ಖಂಡಿತವಾಗಲೂ ಕೂಡ ಅಭಿವೃದ್ಧಿಪಡಿಸ್ತಾನೆ ಪ್ರಿಯರೇ. ಈಗಾಗಲಿಕ್ಕೆ ದೇವರು ನಮಗೆ ಆತ್ಮಿಕವಾದಂಥ ಶಕ್ತಿಯನ್ನು ಸದಾ ನಮಗೆ ಕೊಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ ವಾಕ್ಯವನ್ನು ಮುಗಿಸ್ತಿದ್ದೇನೆ ಪ್ರಿಯರೇ. ಕಣ್ಣುಮುಚ್ಚಿದ ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ನನಗೆ ಕೊಟ್ಟಿರ್ತಕ್ಕಂಥ ಅಲ್ಪ ಸಮಯದಲ್ಲಿ ದೇವ ನಿನ್ನ ಮಕ್ಕಳಿಗೆ ಮಹಾಜ್ಞಾನವನ್ನು ತಿಳಿಯಪಡಿಸಿದ್ದೇನೆ ದೇವ.